interaction. Currently, he serves as a scientist in charge of Regional Research Center of ICAR, Central Institute of Freshwater Aquaculture, Nesarighatta, Bengaluru. Thank you, sir, for joining us today. I now invite our coordinator to kindly welcome Dr. Gangadhar Barlaya with a gift. Thank you, sir, for joining us today. I now invite our coordinator to kindly welcome Dr. Gangadhar Barlaya with a gift. Welcome, sir. Thank you. Thank you, sir. Dr. Barlaya will now deliver his lecture on aquaculture and India opportunities. Sir, we warmly invite to the addressing the gathering. So I think we Kannada everybody is comfortable with Kannada, no? Who is not comfortable with Kannada? All are comfortable with Kannada. Huh? Because in fact, I prepared the slides in English, but later I was told that this is more a Kannada thing, so I made it in Kannada. I hope you will all understand. Huh? Any doubt is there, you can ask. Huh? Yeah. So, ನನಗೆ ಅಲ್ಲಿಗಳಾದಂಥ ವಿಷಯ ಭಾರತದಲ್ಲಿ ಜಲಕೃಷಿ ಅವಕಾಶ ನಮ್ಮೆಲ್ಲ ಕೇಂದ್ರೀಯ ಸಿಹಿನೀರು ಜಲಕೃಷಿ ಸಂಸ್ಥೆ ಅಂತ ಇದೆ. ನಂದು ಭುವನೇಶ್ವರದಲ್ಲಿ ಒರಿಸ್ಸಾದ ಭುವನೇಶ್ವರದಲ್ಲಿ
ನಮ್ಮ ಮುಖ್ಯ ಕಚೇರಿ ಇದೆ. ಭಾರತದಲ್ಲಿ ಕೆಲವು ರಾಜ್ಯಗಳಲ್ಲಿ ಅಂದರೆ ಮುಖ್ಯವಾಗಿ ನಮ್ಮ ದಕ್ಷಿಣ ಭಾರತದ ರಾಜ್ಯಗಳಲ್ಲಿನ ಮೀನು ಸಿಗನೀರು ಕೃಷಿಗೆ ಸಂಬಂಧಪಟ್ಟಾಗಿ ಸಂಶೋಧನೆ ಮಾಡೋ ಸಲುವಾಗಿ ಬೆಂಗಳೂರಿನಲ್ಲಿ, ಅದೇ ರೀತಿ ಆಂಧ್ರದ ವಿಜಯವಾಡದಲ್ಲಿ ಮತ್ತು ಕೋಲ್ಕತ್ತಾದಲ್ಲಿ, ಸಹರದಲ್ಲಿದೆ, ಬಠಿಂಡಾದಲ್ಲಿದೆ, ಪಂಜಾಬ್ನಲ್ಲಿ. ಈ ರೀತಿಯಾಗಿ ಭಾರತದ ಹಲವಾರು ರಾಜ್ಯಗಳಲ್ಲಿ ನಮ್ಮ ಕೇಂದ್ರದ ಪ್ರಾದೇಶಿಕ ಸಂಶೋಧನಾ ಕೇಂದ್ರಗಳಿವೆ, ರೀಜನಲ್ ರಿಸರ್ಚ್. ಸೊ ನಾವು ಮುಖ್ಯವಾಗಿ ಈಗ ಮೀನು ಕೃಷಿ ಬಹುಶಃ ನಾನೀಗ ಹೇಳಿರುವಂಥ ವಿಚಾರ ಈಗಾಗಲೇ ನಮ್ಮ ಸರ್ ಡಾಕ್ಟರ್ ಬಸವರಾಜ್ ಸರ್ ಹೇಳಿರುವಂಥ ವಿಚಾರಗಳು ಕೆಲವು ಅದು ಬಹುಶಃ ಅವ್ರು ಹೇಳಿದ್ದು ನಾನು ಹೇಳಿದ್ದು ರಿಪೀಟ್ ಆಗ್ಬೋದು. ಯಾಕಂದರೆ ಈ ಫಸ್ಟ್ ಇಂಟ್ರೊಡಕ್ಷನ್ ಲೆಕ್ಚರಲ್ಲಿ ವಿ ಆರ್ ನಾಟ್ ಗೋಯಿಂಗ್ ಟು ಡೀಲ್ ಇನ್ ಡೀಟೇಲ್ ಎನಿ ಆಫ್ ದಿ ಥಿಂಗ್ಸ್. ನಾವು ಸೂಪರ್ಫಿಷಿಯಲ್ ಆಗಿ ಟಚ್ ಮಾಡ್ಕೊಂಡು ಹೋಗಿರೋದ ಇವತ್ತಿನ ಬೆಳಗಿನ ಸೆಷನ್ಸ್ ಅಂತ ಹೇಳೋ ಪ್ರಕಾರ. ಸೊ ನಿಮಗೆ ಡೀಟೇಲ್ ಆಗಿ ನಿಮಗೆ ಇಂಟೆನ್ಸಿವ್ ಅಕ್ವಾಕಲ್ಚರು ಅದ್ರ ಬಗ್ಗೆ ಎಲ್ಲ ನಿಮಗೆ ಎರಡು ಕ್ಲಾಸ್ಗಳಿದೆ. ಬಹುಶಃ ಮಧ್ಯಾಹ್ನ ಇದೆ, ನಾಳೆದೆಲ್ಲ ಇದೆ. ಸೊ ಈ ಡೀಟೇಲ್ ಆಗಿ ಅವ್ರು ಹೇಳ್ತಾರೆ. ಬಟ್ ಜನರಲ್ ಆಗಿ ನಾವು ಸೂಪರ್ಫಿಷಿಯಲ್ ಆಗಿ ಟಚ್ ಮಾಡ್ಕೊಂಡು ಹೋಗೋಣ. ಈಗಾಗಲೇ ಡಾಕ್ಟರ್ ಬಸವರಾಜ್ ಸರ್ ಹೇಳಿದಂಥ ವಿಚಾರ ನಾನು ಮತ್ತೆ ಹೇಳಿದ್ರೆ ಕಳಿಸಿ, ಅವ್ರು ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ. ಸೊ ಮೀನು ಸಾಕಾಣಿಕೆ ಅಥವಾ ಮೀನು ಸಂಬಂಧಪಟ್ಟಾಗ ನಮ್ಮ ಪುರಾಣಗಳಲ್ಲಿ ಸಾಕಷ್ಟು ಉಲ್ಲೇಖ ಇದೆ. ನಮ್ಮ ಮಹಾವಿಷ್ಣು ದೇವರು, ಹಿಂದೂ ಧರ್ಮದ ದೇವರು ಮಹಾದೇವ ವಿಷ್ಣು ದೇವರು, ಅವರ ಮೊದಲನೇ ಅವತಾರ ಯಾವುದು? ಮತ್ಸ್ಯಾವತಾರ ಅಂತ ನಾವೆಲ್ಲ ಹೇಳ್ತೀವಿ. ಯಾಕೆಂದ್ರೆ ದೇವರಿಗೂ ಕೂಡ ಮತ್ಸ್ಯ ಸೊ ದೇವರಿಗೂ ಕೂಡ ಮತ್ಸ್ಯದ ಮೇಲೆ ಪ್ರೀತಿ, ಬಹಳ ಪ್ರೀತಿ ಜಾಸ್ತಿ ಇದೆ ಅಂತ ನಾವು ತಿಳ್ಕೊಳ್ತೀವಿ. ಅದೇ ರೀತಿಯಾಗಿ ಬೇರೆ ಧರ್ಮಗಳಲ್ಲಿ ಕೂಡ, ಈಗ ನಮ್ಮ ಬೈಬಲ್ನಲ್ಲಿ ಕೂಡ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ 1 ತುಂಡು ಮೀನು ಹಾಗೂ 3 ತುಂಡು ಬ್ರೆಡ್ ಅನ್ನು ಕೊಟ್ಟು ಹಾಗೆ ಈ ಥರ ಎಲ್ಲ ಉಲ್ಲೇಖಗಳಿವೆ. ಇನ್ನು ಇಸ್ಲಾಂ ಧರ್ಮದಲ್ಲೂ ಕೂಡ ಈ ಮೀನಿನ ಸೇವನೆ ಬಗ್ಗೆ ಸಾಕಷ್ಟು ಉಲ್ಲೇಖಗಳು ಇವೆ. ಇನ್ನು ವೇದಗಳನ್ನು ಸಂರಕ್ಷಿಸಬೇಕಾಗಿ ಮಹಾವಿಷ್ಣು ಋಷಿಗಳನ್ನು ಸಂರಕ್ಷಿಸುವ ಕಥೆಯಲ್ಲಿದೆ ಇರಲಿ. ಸೊ ಅಂದರೆ ನಾನೇನು ಮುಖ್ಯವಾಗಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಅಂದರೆ, ಈ ಮೀನು ಕೇವಲ ಇತ್ತೀಚಿನ ವಿಷಯ ಅಲ್ಲ. ಇದು ಸಾಕಷ್ಟು ನಮ್ಮ ಪುರಾತನ ಕಾಲದಲ್ಲಿ, ನಮ್ಮ ಪುರಾಣಗಳಲ್ಲಿ ಕೂಡ ಇದರ ಸಾಕಷ್ಟು ಉಲ್ಲೇಖ ಇದೆ. ಇದು ಆರೋಗ್ಯಕ್ಕೆ ಅತಿ ಉತ್ತಮವಾದಂಥ ಒಂದು ಪ್ರಾಣಿ ಮೂಲ ಆಹಾರ ಅಂತ ತಿಳಿಸುವ ಸಲುವಾಗಿ ತಿಳಿಸ್ತಾ. ಇನ್ನು ನಮ್ಮ ಹರಪ್ಪನ ಸಂಸ್ಕೃತಿ ಅಥವಾ ಮೊಹೆಂಜೋದಾರೋ ಇದು ಈ ಗುಹೆಗಳಲ್ಲಿ ಕೂಡ ಇಂಥ ಕೆತ್ತನೆಗಳಿಲ್ಲ. ಅಂದರೆ ಮೀನಿಗೆ ಸಂಬಂಧಪಟ್ಟಂಥ ಕೆತ್ತನೆಗಳಲ್ಲಿ ನಾವು ಕಾಣ್ಬೋದು. ಮಾತ್ರವಲ್ಲ, ದೇವಸ್ಥಾನದ ಕಲ್ಯಾಣಿ ಗ್ರಂಥ ಕೇಳಿದ್ರು. ಇದು ನೋಡಿ ಕಲ್ಯಾಣಿ ಅಂತ ಹೇಳ್ತಾರೆ ಶುದ್ಧ ಭಾಷೆಯಲ್ಲಿ. ಕಲ್ಯಾಣಿ ದೇವಸ್ಥಾನದ ಮುಂದಿರುವಂಥ ಕೆರೆಗಳು, ಬಹುಶಃ ತಾವೆಲ್ಲ ನೋಡಿರ್ಬೋದು ಎಲ್ಲಿಯಾದಂಥ ಕೆರೆಗಳು. ಇಂಥ ಕೆರೆಗಳಲ್ಲಿ ಮೀನುಗಳನ್ನು ಸಂರಕ್ಷಣೆ ಮಾಡುವಂಥ ಕನ್ಸರ್ವೇಷನ್ ಆಫ್ ಸಮ್ ಆಫ್ ದಿ ಎಂಡೇಂಜರ್ಡ್ ಸ್ಪೀಸೀಸ್ ಮೊದಲಿಂದಲೇ ನಡೀತಾ ಇತ್ತು. ಅದೇ ರೀತಿಯಾಗಿ ಬೇರೆ ಧರ್ಮೀಯರ ದೇಗುಲಗಳಲ್ಲಿ ಕೂಡ ಕಾಣ್ತೀವಿ. ಸೊ ಇನ್ನು ಮುಖ್ಯವಾದಂಥ ನಮ್ಮ ವಿಷಯಕ್ಕೆ ಬರುವಂತಿದ್ರೆ, ಭಾರತದಲ್ಲಿ ಮೀನಿನ ಉತ್ಪಾದನೆ ಕಳೆದ ಸುಮಾರು 2008-09ರಿಂದ 2023-24ರವರೆಗೆ ಈ ಒಂದು ಚಿತ್ರದಲ್ಲಿ ತಮಗೆ ಭಾರತದಲ್ಲಿ ಮೀನಿನ ಉತ್ಪಾದನೆ ಎಷ್ಟಿದೆ ಎಂಬುದನ್ನು ತಾವು ಗಮನಿಸಬೇಕು. ಈ ಕಳೆದ ಒಂದು 10 ವರ್ಷದಲ್ಲಿ 2014-15ರಿಂದ ನೀವು 23-24ರವರೆಗೆ ಗಮನಿಸಿದರೆ ಸುಮಾರು ದುಪ್ಪಟ್ಟು ಮೀನಿನ ಉತ್ಪಾದನೆ ಜಾಸ್ತಿ ಆಗಿದೆ. ಸೊ ವಿತ್ ರೆಕಾರ್ಡ್ ಫಿಶ್ ಪ್ರೊಡಕ್ಷನ್ 195 lakh tons in financial year 24-25, India is the second largest fish producing country in the world, accounting for 8% of the global production. So this information has been taken from the Government of India source. ಸೊ ಇನ್ನು ಸಮುದ್ರದ ಮೀನು ಉತ್ಪಾದನೆ ಮತ್ತು ಒಳನಾಡು ಮೀನು ಉತ್ಪಾದನೆ ಬಗ್ಗೆ ನಾವು ಒಂದು ಹೋಲಿಕೆ ಮಾಡಿದರೆ ನಾವು ಗಮನಿಸ್ಬೋದು. ಏನಂದರೆ, ಈ ನೀಲಿ ಬಣ್ಣ ಇರುವಂಥದ್ದು ಒಳನಾಡು ಮೀನು. ಅಂದರೆ ಸಿಹಿ ನೀರಿನ ಮೀನು, ಸಿಹಿ ನೀರು ಅಂತ ಹೇಳಿ. ಸಿಹಿ ನೀರು ಅಂದರೆ ಸಕ್ಕರೆ ಹಾಕಿರೋ ಸಿಹಿ ನೀರಲ್ಲ. ಈ ಶುದ್ಧವಾದ ನೀರು, ರುಚಿ ಇಲ್ಲದ ನೀರಿಗೆ ಸಿಹಿ ನೀರು ಅಂತ ನಾವು ಹೇಳ್ತೀವಿ. ಉಪ್ಪು ನೀರಿಗೆ ಮರೈನ್ ವಾಟರ್ ಅಥವಾ ಬ್ರಾಕಿಶ್ ವಾಟರ್ ಕೂಡ ಅದೇ ಸೇರಿಸ್ತಾರೆ. ಸೊ ತಾವು ಏನು ಗಮನಿಸ್ಬೋದು ಅಂದರೆ, 2000-2001ನೇ ಇಸವಿಯಲ್ಲಿ ಸಾಮಾನ್ಯವಾಗಿ ಹೆಚ್ಚು ಕಡಿಮೆ ಉತ್ಪಾದನೆ ಸಮುದ್ರದಿಂದ ಎಷ್ಟು ಮೀನು ಸಿಗ್ತಿತ್ತು ಅಷ್ಟೇ ಮೀನು ಉತ್ಪಾದನೆ ಒಳನಾಡಿನಿಂದ ಸಿಗ್ತಿತ್ತು. ಈ ಮೊದಲನೇ ಚಿತ್ರ ಏನು ತೋರಿಸ್ತಾ ಇದೆ ಅಂದರೆ, ಸಮುದ್ರದ ಹಾಗೂ ಒಳನಾಡಿನ ಮೀನು ಉತ್ಪಾದನೆ ಸಮ ಪ್ರಮಾಣದಲ್ಲಿ.
ಆದರೆ 2023-24ರಲ್ಲಿ ಒಳನಾಡಿನ ಮೀನಿನ ಉತ್ಪಾದನೆ ತಾವು ಗಮನಿಸಬಹುದು 75% is contributed by the fresh water or inland source and only 25% is contributed. ಸೊ ಅದೇ ನಾನು ಆಗ ಹೇಳ್ತೇನೆ 2013-14 ಯಾವ ರೀತಿ ಈ ಗ್ರಾಫ್ ಯಾವ ರೀತಿ ತೋರಿಸ್ತಾ ಇದೆ ಮೀನಿನ ಉತ್ಪಾದನೆ ಯಾವ ರೀತಿಯಾಗಿ ಹೆಚ್ಚಿಗೆ ಆಯಿತು ನಮ್ಮ ದೇಶ. ನಾನು ಹೇಳ್ತಾ ಇರೋದು ನಮ್ಮ ದೇಶಕ್ಕೆ ಸಂಬಂಧಪಟ್ಟಂಥ ವಿಚಾರ ಹೇಳ್ತಾ ಇದ್ದೀನಿ. So, the Union Budget 2026 proposed the highest ever total annual budgetary support of ಬಸವರಾಜ್ ಸರ್ ಹೇಳ್ತಾರೆ 2,000 ಕೋಟಿಗಿಂತಲೂ ಹೆಚ್ಚು ಮೀನಿನ ಈ ಫಿಶರಿ ಸೆಕ್ಟರಿಗೆ ಮೀಸಲಾಗಿ ಕೇಂದ್ರ ಸರ್ಕಾರ ಇಟ್ಟಿದೆ. ಇನ್ನು ಟಾಪ್ 10 ಫಿಶ್ ಪ್ರೊಡ್ಯೂಸಿಂಗ್ ಸ್ಟೇಟ್ಸ್ ಇನ್ ಇಂಡಿಯಾ ಬಗ್ಗೆ ನಾವು ನೋಡ್ತಿದ್ರೆ ನಾವು ನೋಡ್ಬೋದು ಆಂಧ್ರ ಪ್ರದೇಶ ಮುಖ್ಯವಾದಂಥ ಸಿಂಹಪಾಲ ಅಂದರೆ ಸುಮಾರು 25% ಉತ್ಪಾದನೆಯನ್ನು ಮಾಡ್ತಾ ಇದೆ. ಅದರ ನಂತರ ವೆಸ್ಟ್ ಬೆಂಗಾಲ್ ಇದೆ, ಕರ್ನಾಟಕ ಇದೆ, ಒಡಿಶಾ, ಗುಜರಾತ್, ತಮಿಳುನಾಡು, ಛತ್ತೀಸ್ಗಢ, ಕೇರಳ, ಉತ್ತರ ಪ್ರದೇಶ ಮತ್ತು ಅಸ್ಸಾಂ ಈ ರಾಜ್ಯಗಳು ಈ ಪ್ರಮಾಣದಲ್ಲಿ ಮೀನನ್ನು ಉತ್ಪಾದನೆ ಮಾಡ್ತಾರೆ. ಸೊ ಈ ಮೀನಿನ ಉತ್ಪಾದನೆ ಈಗ ನಾವು ನೋಡಿದ್ರೆ ಬಾರ್ ಗ್ರಾಫಲ್ಲಿ ನೋಡಿದ್ವಿ 2003ರಲ್ಲಿ ಎಷ್ಟಿತ್ತು, 13-14 ಎಷ್ಟಿತ್ತು, 23-24 ಇದು ಯಾಕೆ ಹೆಚ್ಚಿಗೆ ಆಗಲಿಕ್ಕೆ ಇತ್ತೀಚಿನ ದಿನದಲ್ಲಿ ಬಹುಶಃ ಸಾರು ಹೇಳ್ಬೋದು. PMMSY ಅಂತ ಒಂದು ಸ್ಕೀಮ್ ಬಂದಿರೋದು ತಮಗೆಲ್ಲ ಗೊತ್ತಿದೆ, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ. ಈ ಯೋಜನೆಯಿಂದಾಗಿ ಸಾಕಷ್ಟು ಪ್ರಮಾಣದಲ್ಲಿ ಮೀನುಗಾರಿಕೆ ಅಥವಾ ಮೀನು ಕೃಷಿ ಮತ್ತು ಮೀನುಗಾರಿಕೆ ಮತ್ತು ಮೀನುಗಾರಿಕೆ ಅವು ವ್ಯತ್ಯಸ್ತವಾಗಿದೆ. ಅಕ್ವಾಕಲ್ಚರ್ ಆ್ಯಂಡ್ ಫಿಶರೀಸ್ ಆರ್ ಡಿಫರೆಂಟ್ ಗೊತ್ತಿದೆ. ಫಿಶರೀಸ್ ಅಂದರೆ ನಾವು ಸಮುದ್ರದಿಂದ ಮೀನು ಹಿಡಿಯುವಂಥ ಕೆರೆ ಇದು ಜಲಾಶಯಗಳಿಂದ ಮೀನು ಹಿಡಿಯುವಂಥದ್ದು ಇವೆಲ್ಲ ಫಿಶರೀಸ್ಗೆ ಸಂಬಂಧ ಕ್ಯಾಪ್ಚರ್ ಫಿಶರೀಸ್. ಅಕ್ವಾಕಲ್ಚರ್ ಅಂದರೆ ಮೀನನ್ನು ನಮ್ಮ ಕೊಳಗಳಲ್ಲಿ ನಾವು ಬೆಳೆಸುವಂಥದ್ದು. ಸೊ ಅಕ್ವಾಕಲ್ಚರ್ ಆ್ಯಂಡ್ ಫಿಶರೀಸ್ ಆರ್ slightly different, and of course aquaculture is a part of fisheries. So ಪ್ರೈಮ್ ಮಿನಿಸ್ಟರ್ ಮತ್ಸ್ಯ ಸಂಪದ ಯೋಜನೆ ಇದೆ, ಮತ್ತು ಇನ್ನೊಂದು ಇದೆ 5 year ಹೆಸರು ಮಾಡುತ್ತೆ. Under PMSY, the department has sanctioned the development of 23,285 hectares of new pond area and also reservoir cages. ಈಗ ಸರ್ ಹೇಳ್ತಾರೆ, ಬಸವರಾಜ್ ಸರ್ ಹೇಳ್ತಾರೆ, ರಿಸರ್ವಾಯರ್ಗಳಲ್ಲಿ ಕೇಜ್ ಇಡುವಂಥ ಜಲಾಶಯಗಳಲ್ಲಿ ಈ ಪಂಜರಗಳನ್ನು ಇಟ್ಟು ಮೀನು ಸಾಕಾಣಿಕೆ ಅದನ್ನು ಕೂಡ ಪ್ರೋತ್ಸಾಹ ಮಾಡ್ತಾರೆ. ಇನ್ನು ಡಿಪಾರ್ಟ್ಮೆಂಟ್ ಈಸ್ ಆಲ್ಸೋ ಫೋಕಸಿಂಗ್ ಹೆವಿಲಿ ಆನ್ ಟೆಕ್ನಾಲಜಿ ಡ್ರಿವನ್ ಅಕ್ವಾಕಲ್ಚರ್ ಥ್ರೂ RIS ಆ್ಯಂಡ್ ಬಯೋಫ್ಲಾಗ್. ಇದರ ಬಗ್ಗೆ ಕೂಡ ಸರ್ ಟಚ್ ಮಾಡಿ, ಇದರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಮುಂದಿನ ಕ್ಲಾಸ್ಗಳಲ್ಲಿ ನಮ್ಮ ಸ್ನೇಹಿತರು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಮಾತ್ರವಲ್ಲ ಬ್ರೂಡ್ ಬ್ಯಾಂಕ್ಸ್ ಮತ್ತು ಹ್ಯಾಚರೀಸ್. ಮೀನು ಈಗ ಬ್ರೂಡ್ ಬ್ಯಾಂಕ್ಸ್ ಮತ್ತು ಹ್ಯಾಚರೀಸ್ ಯಾಕೆ ನಾವು ಈಗಾಗಲೇ ಮೀನಿನ ಪ್ರತ್ಯುತ್ಪಾದನೆ ಮೀನು ಮರಿಗಳ ಉತ್ಪಾದನೆ ಬಗ್ಗೆ ಯಾವ ಕ್ವಶನ್ ಕೇಳಿದ್ದೀನಿ ಅಂತ ಹೇಳಿದ್ವಿ. ಈಗ ನಮ್ಮಲ್ಲಿ ನೀವು ಅಕ್ವಾಕಲ್ಚರ್ ಪ್ರೊಡಕ್ಷನ್ ಜಾಸ್ತಿ ಆಗಬೇಕಾದ್ರೆ ಏನಾಗಿದೆ, ಐ ಥಿಂಕ್ ಎವ್ರಿಬಡಿ ಇಸ್ ಕಂಫರ್ಟೇಬಲ್ ವಿತ್ ಕನ್ನಡನ ಆರ್ ಯು ವಾಂಟ್ ಮೀ ಟು ಸ್ವಿಚ್ ಟು ಇಂಗ್ಲೀಷ್? ಕನ್ನಡ ಓಕೆ ಅಲ್ಲ? ಓಕೆ ಫೈನ್. ಸೊ ನಾವು ಮೀನು ಉತ್ಪಾದನೆ ಜಾಸ್ತಿ ಮಾಡಬೇಕಾದ್ರೆ ಏನು ಬೇಕಂದರೆ ನಮಗೆ ಮೀನು ಮರಿ ಉತ್ಪಾದನೆ ಆಗಬೇಕು. ಮೀನಿನ ಮರಿಯನ್ನು ನಾವು ಸಾಕಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡಲಿಲ್ಲ ಅಂದರೆ ನಾವು ಮೀನು ಕೃಷಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮೀನು ಕೃಷಿ ಮಾಡಲಿಕ್ಕೆ ಸಾಧ್ಯ ಅಂದರೆ ಮಾತ್ರ ಮೀನಿನ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ಬ್ರೂಡ್ ಬ್ಯಾಂಕ್ಗಳು ಅಂದರೆ ತಂದೆ ತಾಯಿ ಮೀನುಗಳನ್ನು ವಿಶೇಷವಾಗಿ ಪಾಲನೆ ಮಾಡಬೇಕಾಗಿದೆ. ನೀವು ಮೀನು ಮರಿ ಉತ್ಪಾದನೆ ಮೀನು ಮರಿ ಸಾಕಷ್ಟು ಪ್ರಮಾಣದಲ್ಲಿ ಸಿಗಬೇಕಾದ್ರೆ ನೀವು ಕೆರೆಗಳಲ್ಲಿ ಕೊಳಗಳಲ್ಲಿ ಮೀನು ಸಾಕಾಣಿಕೆ ಮಾಡುವಂಥ ಆ ಮೀನುಗಳನ್ನು ತಂದು ನೀವು ಅದನ್ನು ಮರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವೇನು ಅಕ್ವಾಕಲ್ಚರಲ್ಲಿ ವಾಟ್ ಎವರ್ ಫಿಶ್ ವಿ ಆರ್ ಗ್ರೋಯಿಂಗ್ ಇನ್ ಅಕ್ವಾಕಲ್ಚರ್ ಇನ್ ಜನರಲ್ ದೀಸ್ ಫಿಶ್ ಆರ್ ಅನ್ಫಿಟ್ ಫಾರ್ reproduction and we don't allow this fish to grow for till it attains maturity. ಸಾಮಾನ್ಯವಾಗಿ ಮೀನು ಸಾಕಾಣಿಕೆ 1 ವರ್ಷದೊಳಗೆ ನಾವು ಮುಗಿಸ್ಬಿಡ್ತೀವಿ. 1 ವರ್ಷದೊಳಗೆ ಅವು ಮೆಚುರಿಟಿ ಹಂತನೇ ಬರಲ್ಲ, ಎಕ್ಸೆಪ್ಟ್ ಸಮ್ ಆಫ್ ದಿ ಫಿಶಸ್ ಲೈಕ್ ಈಗ ಸರ್ ಹೇಳಿದ್ರು, ಬಸವರಾಜ್ ಸರ್ ಹೇಳಿದ್ರು ಅಮೂರ್ ಕಾರ್ಪ್ ಅಂತ ಹೇಳಿ. ಈ ಕಾಮನ್ ಕಾರ್ಪ್ ಜಾತಿಗೆ ಸೇರಿದಂಥ ಮೀನುಗಳು ಏನು ಮಾಡ್ತವೆ ಅಂದರೆ ಅವು 5-6 ತಿಂಗಳಲ್ಲಿ ಪ್ರೌಢಾವಸ್ಥೆಗೆ ಬರುತ್ತೆ. ಸೊ ದೇ ಆರ್ ರೆಡಿ ಫಾರ್ ಬ್ರೀಡಿಂಗ್. ಬಟ್ ಅದರ್ ಫಿಶಸ್ ಈಗ ನಮ್ಮದು ಮುಖ್ಯವಾಗಿ ಭಾರತದಲ್ಲಿ ಸಾಕಾಣಿಕೆ ಮಾಡುವಂಥ ಮೀನುಗಳು ಯಾವ್ದ್ಯಾವ್ದಿದೆ ಕೇಳಿದಿರಾ? ಕಟ್ಲ, ರೋಹು, ಮೃಗ, ಇವೆಲ್ಲ ಭಾರತೀಯ ಗೆಂಡೆ ಮೀನುಗಳು ಅಂತ ಹೇಳ್ತೀವಿ. ಭಾರತೀಯ ಗೆಂಡೆ ಮೀನುಗಳು ಬಿಕಾಸ್ ದೇ ಆರ್ ಬೇಸಿಕಲಿ ಫ್ರಮ್ ಅವರ್ ಓನ್ ಸ್ಟೇಟ್, ಅವರ್ ಓನ್ ಕಂಟ್ರಿ. ನಮ್ಮ ಭಾರತದ ಗಂಗಾ ನದಿಯಲ್ಲಿ ಅಥವಾ ಸಿಗುವಂಥ ಮೀನುಗಳು. ಇದು ವಿದೇಶಿ ಮೀನುಗಳು ಯಾವುದು ಯಾವ್ದಾವ್ದು ಸಾಕಾಣಿಕೆ ಮಾಡ್ತೇವೆ ನಾವು ನಮ್ಮ ದೇಶದಲ್ಲಿ? ಗ್ರಾಸ್ ಕಾರ್ಪ್, ಕರೆಕ್ಟ್. ಕಾಮನ್ ಕಾರ್ಪ್, ಇನ್ನೊಂದು ಸಿಲ್ವರ್ ಕಾರ್ಪ್, ಮತ್ತೆ
ಅದೇ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಮಾಡುವಂಥದ್ದು ಈಗ ತಿಲಾಪಿ ಇರ್ಬೋದು, ಈಗ ಪಾಪ ಅಂತ ಇದೆ. ಈ ರೀತಿಯಾಗಿ ಹಲವಾರು ಜಾತಿ ಮೀನುಗಳು ನಾವು ಸಾಕಣೆ. ಇದೆಲ್ಲ ಪರದೇಶಿ ಮೀನುಗಳು, ಇವೆಲ್ಲ ಭಾರತೀಯ ಮೀನುಗಳೆಲ್ಲ ಪರದೇಶಿ. ಸೊ ಈ ನಿಟ್ಟಿನಲ್ಲಿ ಬ್ರೂಡ್ ಬ್ಯಾಂಕ್ಗಳು ಮತ್ತು ಹ್ಯಾಚರೀಸ್ಗಳ ಸ್ಥಾಪನೆ ಕೂಡ ಕೇಂದ್ರ ಸರ್ಕಾರ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದೆ. ಅದಕ್ಕೆ ಸಾಕಷ್ಟು ಬಜೆಟನ್ನು ನೀಡುವ ಈ ಕಾರಣದಿಂದ ಮೀನಿನ ಉತ್ಪಾದನೆ ಜಾಸ್ತಿ. ಇನ್ನು saline alkaline areas, there are thousands of hectares of saline alkaline areas spread over the country. ಬಿಕಾಸ್ ನಮ್ದೇನಾಗಿದೆ ಅಂದರೆ ನಾವು ಈ ಜಲಾಶಯಗಳನ್ನು ಮಾಡ್ತೇವೆ. ಜಲಾಶಯ ಮಾಡಿದಾಗ ಈ ಜಲಾಶಯದ ನೀರು ಹಾಕಿ ಕೆಲವು ಸರಿ ಅಲ್ಲಿ ಮಣ್ಣಿನಲ್ಲಿ ಉಪ್ಪಿನಾಂಶ ಜಾಸ್ತಿ ಇದ್ದರೆ ಈ ಕೆನಾಲ್ಗಳಿಂದ ನೀರು ಬಸಿದು ಅಲ್ಲಿ ಅಂಥ ಜಲಾಶಯಗಳು ವಾಟರ್ ಲಾಗ್ಡ್ ಏರಿಯಾಸ್, ಸಲೈನ್ ಆಲ್ಕಲೈನ್ ಏರಿಯಾಸ್, ಈ ರೀತಿಯಾದಂಥ ಸಮಸ್ಯಾತ್ಮಕ ಭೂಮಿಗಳು ಅಂತ ಹೇಳ್ತೀವಿ. ಸಮಸ್ಯಾತ್ಮಕ ಜಮೀನು. ಇಂಥ ಸಮಸ್ಯಾತ್ಮಕ ಜಮೀನುಗಳಲ್ಲಿ ಸ್ವಲ್ಪ ಮಾರ್ಪಾಡು ಮಾಡಿ ಅದರಲ್ಲಿ ಮೀನು ಕೃಷಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದನ್ನು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಪ್ರೋತ್ಸಾಹವನ್ನು ನೀಡುತ್ತದೆ. ಇನ್ನು ಕೊನೆಯದಾಗಿ ಮತ್ಸ್ಯ ಸೇವೆ ಕೇಂದ್ರಗಳು, ಎಸ್ಟಾಬ್ಲಿಷ್ಮೆಂಟ್ ಆಫ್ ಫೀಡ್ ಮಿಲ್ಸ್, ಕೋಲ್ಡ್ ಸ್ಟೋರೇಜ್ ಫೆಸಿಲಿಟೀಸ್, ಪ್ರೊಸೆಸಿಂಗ್ ಯೂನಿಟ್ಸ್, ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಇತ್ಯಾದಿಗಳಿಂದಾಗಿ ಒಟ್ಟಿನಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಇದು ನಮ್ಮ ಮೀನಿನ ಉತ್ಪಾದನಾ ಪ್ರಮಾಣ, ಮುಖ್ಯವಾಗಿ ಒಳನಾಡು ಮೀನಿನ ಉತ್ಪಾದನಾ ಪ್ರಮಾಣ ಗಣನೀಯವಾಗಿ ಏರಿದೆ. ಇನ್ನು ನಾವು ಮುಖ್ಯ ವಿಚಾರಕ್ಕೆ ಬರ್ತದೆ ಅಕ್ವಾಕಲ್ಚರ್ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಜಲಚರ ಸಾಕಾಣಿಕೆ ಅಂದರೆ ಅಕ್ವಾಕಲ್ಚರ್, ಫಿಶ್ ಫಾರ್ಮಿಂಗ್. ಫಿಶ್ ಫಾರ್ಮಿಂಗ್ ಹೌ ಇಟ್ ಈಸ್ ಡಿಫರೆಂಟ್ ಫ್ರಮ್ ಅನಿಮಲ್ ಹಸ್ಬೆಂಡ್ರಿ ಅಂತ ನಾವು ನೋಡ್ತಿದ್ದಲ್ಲಿ, ಈಗ ನಾವು ಹಸುಗಳು ಪಾಲನೆ ಮಾಡೋದು, ಕೋಳಿ ಸಾಕಾಣಿಕೆ ಮಾಡೋದು, ಗೋಟ್ ಆ್ಯಂಡ್ ಶೀಪ್ ಫಾರ್ಮಿಂಗ್ ಮಾಡ್ತೀವಿ. ಸೊ ಮೀನು ಸಾಕಾಣಿಕೆ ಅದಕ್ಕೂ ಏನು ವ್ಯತ್ಯಾಸ? ಸೊ ನಾವು ಮುಖ್ಯವಾಗಿ ಇದನ್ನು ಯಾವ ರೀತಿ ತುಲನೆ ಮಾಡ್ಬೋದು ಅಂದರೆ, ಫುಡ್ ಕನ್ವರ್ಷನ್ ರೇಷಿಯೋ ಅಂತ ಒಂದಿದೆ. ಫುಡ್ ಕನ್ವರ್ಷನ್ ರೇಷಿಯೋ, ಆಹಾರ ಪರಿವರ್ತನೆ ಅನುಪಾತ ಶುದ್ಧ ಕನ್ನಡದಲ್ಲಿ. ಈ ವಾಟ್ ಈಸ್ ದಿಸ್ ಫುಡ್ ಕನ್ವರ್ಷನ್ ರೇಷಿಯೋ? ಯಾರಿಗಾದ್ರೂ ಏನಾದರೂ ಐಡಿಯಾ ಇದೆಯಾ? ಇಲ್ಲ, ಇರಲಿಕ್ಕಿಲ್ಲ, ಪರವಾಗಿಲ್ಲ. ಫುಡ್ ಕನ್ವರ್ಷನ್ ರೇಷಿಯೋ, ಇಫ್ ದಿ ಫುಡ್ ಕನ್ವರ್ಷನ್ ರೇಷಿಯೋ ಅಲ್ಲಿ ನೋಡಿ, ನಾನು ಮೀನಿಗೆ 1.2, ಪೋರ್ಕ್ಗೆ 2.3, ಚಿಕನ್ಗೆ 1.8, ಕ್ಯಾಟಲ್ ಅಂದರೆ ಇದು ಬೀಫ್ ಮಾಡಿರ್ತಾರೆ, ಮೀಟ್. ಈಗ ಫಿಶ್ ಇದು 1.2 ಅಂದರೆ ಏನರ್ಥ ಅಂದರೆ, ನೀವು 1 ಕಿಲೋ ಮೀನು ಉತ್ಪಾದನೆ ಮಾಡಬೇಕಾದ್ರೆ ಹೆಚ್ಚು ಕಡಿಮೆ 1.2 ಕಿಲೋದಷ್ಟು ಆಹಾರವನ್ನು ಹಾಕಬೇಕು. ಅರ್ಥ ಆಯ್ತಾ? ಇಫ್ ಯು ವಾಂಟ್ ಟು ಗೆಟ್ ಎನ್ FCR ಆಫ್ 1.2, that means to say that to produce 1 kg of fish you need to spend 1.2 kg of feed. On the other hand, ನೀವು ಅಲ್ಲಿ ಹಂದಿ ಮಾಂಸ ಇರ್ಬೋದು, ಪೋರ್ಕ್ ಇರ್ಬೋದು, ಚಿಕನ್ ಇರ್ಬೋದು, ಎಲ್ಲದರ FCR ಹೆಚ್ಚಾಗಿದೆ. ಈ FCR ಹೆಚ್ಚಿದ್ರೆ ಅದರ ಅರ್ಥ ಏನು? ಲಾಭದಾಯಕ ಅಂತಲ್ಲ, ನಷ್ಟದಾಯಕವು? ಲಾಸ್. ಎಸ್, ಇಟ್ ಇಸ್ ಅ ಲಾಸ್. ಅದು ನಷ್ಟದಾಯಕ. ಸೊ ಹೆಚ್ಚು ಲಾಭದಾಯಕ ಫಿಶ್. ಈ ಕಾರಣಕ್ಕಾಗಿ ಅದೊಂದು ತುಲನೆ. ಇನ್ನು ಆರ್ಥಿಕತೆ ತುಲನಾ ಮಾಡ್ತಿದ್ರು ಅಲ್ಲ, ತುಲನಾತ್ಮಕವಾಗಿ ಲಾಭದಾಯಕ. ಇನ್ನು ಮಾರುಕಟ್ಟೆ ಬೇಡಿಕೆ ಕೂಡ ಸಾಕಷ್ಟು ಪ್ರಮಾಣದಲ್ಲಿದೆ. ಮತ್ತು ಮುಖ್ಯವಾಗಿ ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ದೇಶದಲ್ಲಿ ಮಾಂಸಾಹಾರ ತಿನ್ನುವವರು ಇರುವ ಕಾರಣಕ್ಕಾಗಿ ಮೀನಿಗೆ ಸಾಕಷ್ಟು ಸದಾ ಬೇಡಿಕೆ ಇದೆ. ಇನ್ನು ಮೀನು ಒಂದು ಜಾಗತಿಕ ಸೂಪರ್ ಫುಡ್ ಆಗಿದೆ. ಇಟ್ ಈಸ್ ಎ ಸೂಪರ್ ಫುಡ್. ಯಾಕೆ ಇದು ಸೂಪರ್ ಫುಡ್ ಅಂದರೆ, ಇದರಲ್ಲಿ ಇರುವಂತಹ ಪೋಷಕಾಂಶಗಳು, ಯಾವ್ಯಾವ ಪೋಷಕಾಂಶಗಳಿವೆ? ಜಿಂಕ್ ಇದೆ ಮುಖ್ಯವಾಗಿ ಇದರಲ್ಲಿ ಎಲ್ಲ ಪೋಷಕಾಂಶ, ಎಲ್ಲ ಲವಣಗಳಿವೆ. ಮುಖ್ಯವಾಗಿ ನಮಗೆ ಮನುಷ್ಯರಿಗೆ ಅತಿ ಅಗತ್ಯವಾದಂಥ ಪೋಷಕಾಂಶಗಳು ಇದ್ದರೆ ಹೆಚ್ಚಿನ ಪ್ರಮಾಣದಲ್ಲಿ ಜಿಂಕ್, ಕಬ್ಬಿಣ ಇದೆ. ಮತ್ತು ವಿಟಮಿನ್ ಬಗ್ಗೆ ಹೇಳ್ತಿದ್ರೆ ನಾವು ವಿಟಮಿನ್ ಎ ಮತ್ತು ಕ್ಯಾಲ್ಸಿಯಂ ತೋರಿಸಿದ್ದೀವಿ. ವಿಟಮಿನ್ ಎ ಇದೆ, ಹೆಚ್ಚಿನ ಪ್ರಮಾಣದಲ್ಲಿ ವಿಟಮಿನ್ ಎ ಇರುವುದರಿಂದಾಗಿ ಇದು ಅತ್ಯಂತ ಉತ್ತಮವಾದಂಥ ಪೌಷ್ಟಿಕವಾದ ಆಹಾರ ಅಂತ ಹೇಳ್ತೀವಿ. ಅದು ಯಾವ್ಯಾವ ಸಂದರ್ಭದಲ್ಲಿ ಬೇಕು ಅನ್ನೋದನ್ನು ನಾವು. ಸೊ ಇನ್ನು ಭಾರತೀಯ ಆಹಾರ ಪದ್ಧತಿ ಬಗ್ಗೆ ನಾವು ಒಂದು ಜನರಲ್ ಆಗಿ ನೋಡ್ತಿದ್ರೆ, ಯಾವ ರಾಜ್ಯದಲ್ಲಿ ಎಷ್ಟು ಪ್ರಮಾಣದಲ್ಲಿ ಸಸ್ಯಾಹಾರಿಗಳು ಮತ್ತು ಮಾಂಸಾಹಾರಿಗಳು, ಇದೊಂದು ಹಳೆಯ ಮಾಹಿತಿ. ಗಮನಿಸಿ, 2014 ಮಾಹಿತಿ. ಅದರ ನಂತರ ಏನು ಸಮೀಕ್ಷೆ ಆಗಿಲ್ಲ. ಕ್ಷಮಿಸಿ, ಇಟ್ಸ್ 10-year old ಡೇಟ್. ಸೊ ಬಟ್ ಇದು ಏನು ಹೇಳ್ತಾ ಇದೆ ಅಂದರೆ, ಹೆಚ್ಚಿನ ಪ್ರಮಾಣದಿಂದ ಕೆಂಪು ಕಾಣ್ತಾ ಇರೋದಲ್ಲ, ಕೆಂಪಿನಲ್ಲಿ ಕಾಣ್ತಾ ಇರೋದು ಮಾಂಸಾಹಾರಿಗಳ ಶೇಕಡಾವಾರು. ಇಟ್ ಈಸ್ ದಿ ಪರ್ಸೆಂಟೇಜ್ ಆಫ್ ಪೀಪಲ್ ಕನ್ಸ್ಯೂಮಿಂಗ್ ನಾನ್ ವೆಜಿಟೇರಿಯನ್, ಆ್ಯಂಡ್ ದಿ ಗ್ರೀನ್ ಒನ್ ಈಸ್ ದ ಪರ್ಸೆಂಟೇಜ್ ಆಫ್ ಪೀಪಲ್ ಕನ್ಸ್ಯೂಮಿಂಗ್ ವೆಜಿಟೇರಿಯನ್. It might have been changed in the last 10 years ಅಲ್ಲಿ, maybe some change must have been. ಸೊ ಏನಿದ್ರು ಕೂಡ ಒಟ್ಟಿನಲ್ಲಿ
ಭವಿಷ್ಯದಲ್ಲಿ ಮೀನುಗಳಿಗೆ ಉತ್ತಮ ಬೇಡಿಕೆ ಇದೆ ಅನ್ನೋದಕ್ಕೆ ಎರಡು ಮಾತಿದೆ. ಇನ್ನು ಮುಖ್ಯವಾಗಿ ಕೆಲವು ತಮಗೆಲ್ಲ ಗೊತ್ತಿರ್ಬೋದು, ಈಗ ಔಷಧೀಯ ಗುಣಗಳು ಕೂಡ ಇದೆ ಮೀನಿಗೆ. ಔಷಧೀಯ ಗುಣಗಳು ಏಕಿದೆ ಅಂದರೆ, ಈಗ ಅಂದರೆ ಅಸ್ತಮ ರೋಗ ಗೊತ್ತಿದೆಯಲ್ಲ, ಅಸ್ತಮ ರೋಗಕ್ಕೆ ಒಬ್ಬರು ಔಷಧಿ ಕೊಡ್ತಾರೆ ಆಂಧ್ರದಲ್ಲಿ. ಅದಕ್ಕೆ ಏನು ಔಷಧಿ ಕೊಡ್ತಾರೆ ಗೊತ್ತಾ? ನೋಡಿದರೆ ಯಾರಾದ್ರೂ ಪೇಪರಲ್ಲಿ ಓದಿಲ್ಲ? ಒಂದು ಜೊತೆ ಮೀನು, ಜೀವಂತ ಮೀನಿನ ಮರಿಯನ್ನು ಅಫ್ಕೋರ್ಸ್ ಅದ್ರ ಜೊತೆ ಒಂದು ಗುಳಿಗೆ ಹಾಕ್ತಾರೆ, ಗಿಡಮೂಲಿಕೆಯನ್ನು, ಒಂದು ಮೀನನ್ನು ಕೂಡ ರೋಗಿಯ ಬಾಯಿಯೊಳಗೆ ಹಾಕುವಂಥದ್ದು. ಅದು ಯಾವುದೋ ಒಂದು ದಿನ ಇದೆ, ಆ ನಕ್ಷತ್ರದ ದಿವಸ ಮಾತ್ರ ಹಾಕುವಂಥದ್ದು. ಅದು ಒಂದು ಗೌಡ್ರ ಫ್ಯಾಮಿಲಿ, ಆಂಧ್ರದ ಯಾವುದೋ ಒಂದು ಹಳ್ಳಿ, ನಾನು ಮತ್ತೆ ಪೇಪರ್ಲೆಲ್ಲ ಬರ್ತಾ ಇರುತ್ತೆ. ವರ್ಷಕ್ಕೊಂದ್ಸಾರಿ ಆ ನಕ್ಷತ್ರದ ದಿವಸ ಆ ಔಷಧೀಯ ಗುಣವುಳ್ಳಂತಹ ಗಿಡಮೂಲಿಕೆಯ ಜೊತೆ ಒಂದು ಮೀನನ್ನು ಬಾಯಿಗೆ ಹಾಕ್ತಾರೆ. ಯಾವ ಅಸ್ತಮ ರೋಗಿಗಳ ಹೊರಗೆ ಬರ್ತಾರೆ, ಕಿಲೋಮೀಟರ್ ಗಟ್ಟಲೆ ರೋಗಿಗಳಲ್ಲಿ ಕ್ಯೂ ನಿಂತಿರ್ತಾರೆ ಹಿಂದಿನ ದಿನದಲ್ಲಿ. ಸೊ ಈ ರೀತಿಯಾಗಿ ಅಂದರೆ ಒಟ್ಟಿನಲ್ಲಿ ನಾನೇನು ಹೇಳುವ ಬಯಸ್ತೇನೆಂದರೆ, ಔಷಧೀಯ ಗುಣಗಳಿವೆ. ಇನ್ನು ಹೃದಯ ಸಂಬಂಧಿ ರೋಗಗಳು ಯಾರಿಗೆ ಬರುತ್ತೆ ಅಂತಹ ರೋಗಿಗಳಿಗೆ ವೈದ್ಯರು, ನೀವು ಚಿಕನ್ ಸ್ವಲ್ಪ ತಿನ್ನೋದು ಕಡಿಮೆ ಮಾಡಿ, ಮಟನ್ ತಿನ್ನೋದು ಕಡಿಮೆ ಮಾಡಿ, ಪೋರ್ಕ್ ತಿನ್ನೋದು ಕಡಿಮೆ ಮಾಡಿ ಅಂತಾರೆ. ಆದರೆ ಮೀನನ್ನು ತಿನ್ನೋದು ಕಡಿಮೆ ಮಾಡಿ ಅಂತ ಸಾಮಾನ್ಯವಾಗಿ ಹೇಳಲ್ಲ. ಯಾಕಂದರೆ ಮೀನಿನ ಮಾಂಸ ಹೆಚ್ಚು ಸುಲಭವಾಗಿ ಜೀರ್ಣವಾಗುವಂತಹ ಆಹಾರವಾಗಿರೋದ್ರಿಂದಾಗಿ ಇದು ಮನುಷ್ಯನಿಗೆ ಹೆಚ್ಚು ತೊಂದರೆ ಇಲ್ಲ. ಇನ್ನು ಒಮೆಗಾ 3 ಫ್ಯಾಟಿ ಆಸಿಡ್ಸ್ಗಳ ಬಗ್ಗೆ ನಾವು ಈ ಕಾಡ್ ಲಿವರ್ ಆಯಿಲ್ ಅಂತ ತಾವು ಔಷಧಿ ಅಂಗಡಿಗಳನ್ನು ನೋಡಿರ್ಬೋದು, ಹೌದಲ್ಲ? ಕಾಡ್ ಲಿವರ್ ಆಯಿಲ್ where from it is sourced? Fish. From fish. Which fish? Tuna. Cod. Okay, cod and tuna of course. ಸೊ ಇದರ ಲಿವರಿಂದ ಎಕ್ಸ್ಟ್ರಾಕ್ಟ್ ಮಾಡಿದಂತಹ ಈ ಎಣ್ಣೆ ಔಷಧೀಯ ಗುಣವುಳ್ಳಂಥ ಎಣ್ಣೆ ಔಷಧೀಯ ಅಂಗಡಿಗಳು. ಇದು ಯಾಕೆ ಅವು ಉಪಯೋಗ ಮಾಡ್ತಾರೆ ಅಂದರೆ, ಸಾಮಾನ್ಯವಾಗಿ ಇಮ್ಯುನಿಟಿ ಜಾಸ್ತಿ ಮಾಡಿಸಲ್ಲ. ಯಾರಿಗೆ ಈ ಅಸ್ತಮಾ ಇತ್ಯಾದಿ ಕಾಯಿಲೆಗಳು, ಚಿಕ್ಕ ಮಕ್ಕಳಿಂದಲೂ ಕೆಲವರಿಗೆ ಈ ಅಸ್ತಮಾ ಕಾಯಿಲೆಗಳೆಲ್ಲ ಬರುತ್ತೆ. ಒಟ್ಟಿನಲ್ಲಿ ಇಮ್ಯುನಿಟಿ ಜಾಸ್ತಿ ಮಾಡುವ ಸಲುವಾಗಿ ಇಂತಹ ಔಷಧೀಯ ಗುಣ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುವಂತಹ ಔಷಧೀಯ ಗುಣವುಳ್ಳ ಮೀನನ್ನು ಸೇವಿಸಲಿಕ್ಕೆ ಡಾಕ್ಟ್ರು ಶಿಫಾರಸು ಮಾಡ್ತಾರೆ. ಈ ಒಟ್ಟಿನಲ್ಲಿ ಇನ್ನು ಇದು ಸಾಕಷ್ಟು ಸಂಶೋಧನೆಗಳಿವೆ. ಮೀನಿನ ಇದು ಪೋಷಕಾಂಶದ ಬಗ್ಗೆ, ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಸಾಕಷ್ಟು ಸಂಶೋಧನೆ ಆಗಿದೆ. ಯಾರು ನಿರಂತರವಾಗಿ ಮೀನು ತಿನ್ನುವಂತಹ ರಾಜ್ಯದಲ್ಲಿ ಇರ್ತಾರೋ ಅವರು ಬುದ್ಧಿಮತ್ತೆ, ಅಂದರೆ ಅವರ ಬುದ್ಧಿಮತ್ತೆ ಚೆನ್ನಾಗಿರುತ್ತಂತೆ. ದೇ ಆರ್ ಮೋರ್ ಇಂಟೆಲಿಜೆಂಟ್. ಅದರ್ ಸಿಕ್ಸ್ ಇಟ್ ಮೇ ಬಿ ಜನರಲೈಸ್ಡ್ ಇದು ಫಾರ್ಮುಲಾ ಇರ್ಬೋದು. ಅದೇ ರೀತಿಯಾಗಿ ಯಾರು ಸಾಮಾನ್ಯವಾಗಿ ಹೆಚ್ಚು ಮೀನನ್ನು ತಿಂತಾರೋ ಅವರ ಆರೋಗ್ಯ ಚೆನ್ನಾಗಿರುತ್ತೆ, ಆಯುಷ್ಯ ಹೆಚ್ಚು ಸಮಯ ಬದುಕುತ್ತಾರೆ ಎಂಬುದು ಕೂಡ ವೈಜ್ಞಾನಿಕವಾದಂಥ ಸಂಶೋಧನೆಗಳಲ್ಲಿ ದೃಢಪಟ್ಟಿದೆ. ಇನ್ನು ಗರ್ಭಿಣಿ ಸ್ತ್ರೀಯರಿಗೂ ಕೂಡ ಮೀನನ್ನು ತಿನ್ನಿಸೋದ್ರಿಂದಾಗಿ ಮುಂದೆ ಹುಟ್ಟುವಂಥ ಮಗು ಹೆಚ್ಚು ಬುದ್ಧಿವಂತ ಮಗು ಹುಟ್ಟುತ್ತದೆ ಎಂಬುದನ್ನು ಕೂಡ ವೈಜ್ಞಾನಿಕವಾಗಿ ಸಂಶೋಧನೆಗಳು ತಿಳಿಸ್ತವೆ. ಇನ್ನು ಕೃಷಿಗೆ ಬಂದ ಇದು ನೈಸರ್ಗಿಕ ಬಳ. ನೈಸರ್ಗಿಕ ಅಂದರೆ ಇಟ್ಸ್ ಎ ನ್ಯಾಚುರಲ್ ಪಾಂಡ್. ಯಾರು ಮಾಡಿದಂಥ ಪಾಂಡ್ ಅಲ್ಲ, ಇಟ್ಸ್ ನೈಸರ್ಗಿಕ. ಇದರಲ್ಲಿ ಏನೇನಿದೆ? ನೈಸರ್ಗಿಕ ಜೀವಿ ಸಮೂಹ ಇದೆ. ಜೀವಿ ಸಮೂಹ ಅಂದರೆ there are different organisms, species there are some aquatic weeds are there, floating weeds are there, and rooted weeds are there, and there may be some insects and plankton, zooplankton, phytoplankton, everything is there. So but the productivity, when we talk of productivity, the productivity is very less. ಅಂದರೆ ಉತ್ಪಾದಕತೆ ಈ ನೈಸರ್ಗಿಕ ಕೊಳದಲ್ಲಿ ಉತ್ಪಾದಕತೆ ತುಂಬ ಕಡಿಮೆ ಇದೆ. ಹಾಗಾದ್ರೆ ನಾವೇನು ಮಾಡಬೇಕು? ಜಲಕೃಷಿ ಮಾಡಬೇಕು. ಜಲಕೃಷಿ ಮಾಡಬೇಕಾದ್ರೆ ನೀವು ಗಮನಿಸಿರ್ಬೋದು, ಆ ಪಾಂಡ್ ಸ್ಟ್ರಕ್ಚರ್ ನೋಡಿ. ಈ ಪಾಂಡ್ ನಾವು ಮೀನು ಕೃಷಿ ಮಾಡಬೇಕಾದ್ರೆ ಅದರ ಕೊಳದ ಸ್ಟ್ರಕ್ಚರ್ ಈ ರೀತಿಯಾಗಿದೆ. ಒಂದು ಸ್ಲೋಪ್ ಇರಬೇಕು, 2:1 ರೇಷಿಯೋದಲ್ಲಿ ಸ್ಲೋಪ್ ಇರಬೇಕು. ಯಾಕೆ ಸ್ಲೋಪ್ ಇರಬೇಕು? ಹಾಗೆ ನಾವೀಗ ನೇರ ಗೋಡೆ ಥರ ಮಾಡಿದ್ರೆ ಏನಾಗುತ್ತೆ ರೀ? ಕೊಳ ಹೇಳಿ, ಗೋಡೆ ಥರ ಕೊಳದ ಇದನ್ನು ನಾವು ಸ್ಲೋಪ್ ಕೊಡ್ತೀವಿ, ಹಿಂಗೆ ನೇರ ಮಾಡಿದ್ರೆ ಏನಾಗುತ್ತೆ? ಎಲ್ಲ ಗೊತ್ತಿದೆ ಹೇಳ್ರಿ. ಕೊಚ್ಕೊಂಡು ಬಿಡು ನೀರಿನ ಹೊಡೆತಕ್ಕೆ ಮಣ್ಣು ಕೊಚ್ಕೊಂಡು ಬಿಡುತ್ತೆ, ಹೌದಲ್ಲ? ಹೌದಲ್ರಿ? ಅಲ್ಲ, ಅರ್ಥ ಇದೆಯೋ ನಾನು ಹೇಳ್ತಾ ಇರೋದ? ಓಕೆ. ಸೊ ಈ ಕಾರಣಕ್ಕಾಗಿ ಮೀನಿನ ಸಾಮಾನ್ಯ ಕೊಳಗಳಲ್ಲಿ ಸ್ಲೋಪ್ ಕೊಡುವಂಥ. ಇನ್ನು ಇದರಲ್ಲಿ ನಾವು ಮೀನಿನ ಪ್ರಮಾಣ ಹಾಕೋದು ಕೂಡ ಭಾಳ ಮುಖ್ಯ. ಈಗ ಒಂದು ಕೊಳದಲ್ಲಿ ಸುಮ್ಮನೆ ಹಾಗೆ ಒಂದು 10,000 ಮೀನು ಹಾಕಿದೆ, 1,00,000 ಮೀನು ಹಾಕಿದೆ ಅಂದರೆ ಅದೇನು ಬೆಳೆಯಲ್ಲ. ಸಾಕಷ್ಟು ವರ್ಷಗಳಿಂದ ಮೀನು ಕೃಷಿಯಲ್ಲಿ ಸಂಬಂಧಪಟ್ಟಂಥ ಸಂಶೋಧನೆಗಳ ಆಧಾರದಲ್ಲಿ 1 ಎಕರೆ ಕೊಳಕ್ಕೆ ಎಷ್ಟು ಮೀನು ಹಾಕಬೇಕು, 1 ಹೆಕ್ಟೇರ್ಗೆ ಎಷ್ಟು ಹಾಕಬೇಕು, ಒಂದು ಚದರ ಮೀಟರ್ಗೆ ಎಷ್ಟು ಮೀನು ಮೇಲೆ ಬಿತ್ತನೆ ಮಾಡಬೇಕು ಎಂಬುದೆಲ್ಲ ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಸಂಶೋಧನೆಗಳಾಗಿವೆ. ಈಗ ನಿಗದಿತ ಪ್ರಮಾಣದಲ್ಲಿ ನೀವು ಮೀನು ಮೇಲೆ ಬಿತ್ತನೆ ಮಾಡಿದಲ್ಲಿ ನಿಮಗೆ ಎಕ್ಸ್ಪೆಕ್ಟೆಡ್ ಗ್ರೋತ್ ಸಿಗುವಂಥ. ಸೊ ಈ ಜಲಕೃಷಿ ಕೊಳದಲ್ಲಿ ಏನಿದೆ, ಮೀನುಗಳಿವೆ, ನಿಗದಿತ ಪ್ರಮಾಣದಲ್ಲಿದೆ ನೋಡಿ.
ಹೀಗೆ ಎಲ್ಲರಿಗೂ ಸುಮ್ಮನೆ ಹಾಕಿಲ್ಲ. ಮತ್ತು ವಿವಿಧ ಥರದ ಮೀನುಗಳೇನಿಲ್ಲ ಇದರಲ್ಲಿ. ದಿಸ್ ಇಸ್ ಎಕ್ಸಾಂಪಲ್ ಫಾರ್ ಕಂಪೋಸಿಟ್ ಫಿಶ್ ಕಲ್ಚರ್. ಕಂಪೋಸಿಟ್ ಫಿಶ್ ಕಲ್ಚರ್ ಅಂದ್ರೆ ಏನು? ಪಾಲಿಕಲ್ಚರ್ ಅಂತ. ಪಾಲಿಕಲ್ಚರ್ ಅಂದರೆ ಇದು ಒಂದೇ ಜಾತಿ ಮೀನು ಸಾಕಾಣಿಕೆ ಮಾಡೋದಿಲ್ಲ. ಈ ಕೊಳಗಳಲ್ಲಿ ಏನಿರುತ್ತೆ, ಕೊಳಗಳಲ್ಲಿ 3 ಸ್ತರಗಳಿರುತ್ತೆ. ಸ್ತರ, ಮೇಲಿನ ಸ್ತರ, ಮಧ್ಯದ ಸ್ತರ, ಕೆಳ ಸ್ತರ. ಈ ಮೇಲಿನ ಸ್ತರದಲ್ಲಿ ಸಿಗುವಂತಹ ಪೋಷಕ ಪ್ಲಾಂಕ್ಟನ್ಗಳು, ಜೀವಿಗಳು, ಸಸ್ಯ ಸೂಕ್ಷ್ಮ ಜೀವಿಗಳು ಅಂದರೆ ಫೈಟೋಪ್ಲಾಂಕ್ಟನ್, ಮತ್ತು ಪ್ರಾಣಿ ಸೂಕ್ಷ್ಮ ಜೀವಿಗಳು ಸೂಪ್ಲಾಂಕ್ಟನ್. ಇದನ್ನು ತಿನ್ನುವ ಸಲುವಾಗಿ ಮೇಲೆ ಸಾಮಾನ್ಯವಾಗಿ ನೀರಿನ ಮೇಲ್ಭಾಗದಲ್ಲಿ ಇರುವಂತಹ ಮೀನಿನ ತಳಿಗಳಾದ ಉದಾಹರಣೆ ಕಟ್ಲ, ಇನ್ನು ಸಿಲ್ವರ್ ಕಪ್, ಇವೆಲ್ಲ ಸಾಮಾನ್ಯವಾಗಿ ನೀರಿನ ಮೇಲ್ಭಾಗದಲ್ಲಿರುವಂಥ ಮೀನು. ಇನ್ನು ನಡುಭಾಗದಲ್ಲಿ ಸಿಗುವಂಥ ಆಹಾರವನ್ನು ಸೇವಿಸುವ ಸಲುವಾಗಿ ಕೆಲವು ಜಾತಿ ಮೀನುಗಳು ಬಿಡ್ತೀವಿ. ಯಾವ ಜಾತಿ ಮೀನುಗಳು? ರೋಹು, ಇದು ಗ್ರಾಸ್ ಕಾರ್ಪ್, ಇವೆಲ್ಲ ಸಾಮಾನ್ಯವಾಗಿ ನಡುಭಾಗ. ಇನ್ನು ಕೆಳಗೆ ಇರುವಂಥ ಮೀನುಗಳು ಯಾವುದು? ಕಾಮನ್ ಕಾರ್ಪ್ ಮತ್ತು ಮುಗ್ಗ. ಯಾಕಂದ್ರೆ ಅವು ಹುಟ್ಟು ಗುಣ ಬೆಟ್ಟ ಹತ್ತಿದ್ರು ಹೋಗಲ್ಲ ಅಂತ. ಯಾಕಂದ್ರೆ ಈ 3 ಜಾತಿ ನಾವು ಮೀನುಗಳನ್ನು ಯಾಕೆ ಬಿಡ್ತೀವಿ ಅಂದ್ರೆ ಒಂದಕ್ಕೊಂದು ಇದು ಕಾಂಪಿಟೇಷನ್ ಮಾಡೋದು, ಒಂದಕ್ಕೊಂದು ಕಾಂಪಿಟೇಷನ್ ಮಾಡಲು ಆಹಾರಕ್ಕಾಗಿ ಎಲ್ಲರೂ ಅವರವರ ಜಾಗದಲ್ಲಿ ನಿಂತು ಆಹಾರವನ್ನು ಸೇವಿಸ್ತಾರೆ. ಸೊ ನಿಗದಿತ ಪ್ರಮಾಣದಲ್ಲಿ ನಿಗದಿತ ಜಾತಿಯ ತಳಿಗಳನ್ನು ಹಾಕುವಂಥದ್ದು ಮಾತ್ರವಲ್ಲ, ಈ ಇದರಲ್ಲಿ ಏನು ನಾವು ಆಹಾರ ಹಾಕ್ತೀವಿ, ಆಹಾರವನ್ನು ಮೀನುಗಳು ತಿಂತೀವಿ. ಅದ್ರ ಜೊತೆಗೆ ಸೂರ್ಯನ ಕಿರಣಗಳಿಂದ ಈ ಫೈಟೋಪ್ಲಾಂಕ್ಟನ್ಗಳು ಸೂಕ್ಷ್ಮ ಸಸ್ಯ ಜೀವಿಗಳು ಏನು ತಯಾರು ಮಾಡುತ್ತೆ? ಏನು ವಾಟ್ phytoplankton are producing from the sunlight? Of course, they produce oxygen. They also produce carbon dioxide. Of course, carbon dioxide will be utilized for the production of starch. Okay. So this carbon dioxide will be produced, and of course this carbon dioxide will be also utilized. Carbon dioxide will be utilized for the production of starch, and oxygen will be released, and of course this oxygen will also be utilized for the respiration by all these organisms. So this is in general. So ಮಿಶ್ರ ಜಲ ಮೀನ್ಸ್ ನಾನು ಈಗಾಗಲೇ ಹೇಳಿದ್ದೇನೆ, ದಿಸ್ ಇಸ್ ಇಂಟಿಗ್ರೇಟೆಡ್ ಕಂಪೋಸಿಟ್ ಫಿಶ್ ಕಲ್ಚರ್. ಇದರಲ್ಲಿ ಸಾಮಾನ್ಯವಾಗಿ ಮೇಲ್ಭಾಗದಲ್ಲಿ ಹುಲ್ಲುಗೆಂಡೆ ಕಟ್ಲ, ದಟ್ ಇಸ್ ಓಕೆ. ಹುಲ್ಲುಗೆಂಡೆ ಅಂದರೆ ಹುಲ್ಲು ತಿನ್ನುವಂಥದ್ದು ಮೀನು. ಸಾಮಾನ್ಯವಾಗಿ ನೀರಿನಲ್ಲಿ ಸಿಗುವಂಥ ಜಲೀಯ ಸಸ್ಯಗಳನ್ನೆಲ್ಲ, ನೀವು ಅಜೋಲ್ಲ ಇತ್ಯಾದಿ ಜಲೀಯ ಸಸ್ಯಗಳನ್ನು ಹಾಕಿದರೆ ಅದನ್ನು ತಿನ್ನುವಂಥ ಮೀನುಗಳು. ಇನ್ನು ರೋಹು ಮತ್ತು ಅಂಚಿನ ತುಟಿಯನ್ನು ದಿಸ್ ಇಸ್ ಪಿಂಬ್ರೇಟಸ್ ಅಂತ, ಲೇಬಿ ಪಿಂಬ್ರೇಟಸ್ ಅನ್ನೋ ಜಾತಿ. ದಿಸ್ ಇಸ್ ಫ್ರಿಂಜ್ ಲಿಪಿಡ್ ಕಾರ್ಪ್. ಅದರ ಪಕ್ಕ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಫ್ರಿಂಜ್ ಲಿಪಿಡ್ ಕಾರ್ಪ್, ಅಂಚಿನ ತುಟಿಯ ಗೆಂಡೆ. ಇಟ್ ಈಸ್ ಫ್ರಿಂಜ್ ಲಿಪಿಡ್ ಕಾರ್ಪ್. ಇಟ್ ಈಸ್ ನಥಿಂಗ್ ಬಟ್ ಲೇಬಿ ಪಿಂಬ್ರೇಟಸ್. That's a species of it. And we have other species. We have common carp, we have prawn, we have margot, we have marab, and we have murigal. All these species are, they prefer to be in bottom. Not that ಈಗ ನೋಡಿ, ನಾವು ಈ ಮಿಶ್ರ ಜಲಕೃಷಿಯಲ್ಲಿ ಆಹಾರ ನಾವು ಫ್ಲೋಟಿಂಗ್ ಫೀಡ್ ಹಾಕ್ತೀವಿ. ಏನಾಗ್ತೀವಿ? ಫ್ಲೋಟಿಂಗ್ ಫೀಡ್, ತೇಲುವ ಆಹಾರ ಹಾಕಿದ್ರೆ ಬರೀ ಕಟ್ಲ ಮತ್ತು ಹುರುಗಣ್ಣೆ ಮಾತ್ರ ತಿನ್ನುತ್ತಾ? Common carp will not that common carp I am sitting here only, I won't go ಅಲ್ಲಿ ಹೋಗಿ ತಿನ್ನಲ್ಲ ಅಂತ ಏನಿಲ್ಲ. When they are hungry they will all go there and they will eat. Okay. So there is no hard and fast. ಈಗ surface feeders, common feeders, bottom feeders ಅನ್ನೋದು, this is just based on their habitat, and there is no hard and fast rule that common carp should not go there and cutla should not come down. ಆ ಥರ ಏನಿಲ್ಲ. ಇನ್ನು ಜಲಕೃಷಿಯಲ್ಲಿ ಯಾವ ಹಂತಗಳಿದೆ ಅಂತ ನಾವು ನೋಡ್ತಿದ್ರೆ, ಪ್ರೇರಿತ ಸಂತಾನೋತ್ಪತ್ತಿ, ನರ್ಸರಿ ಪಾಲನೆ, ಸಾಕುವುದು ಅಂದರೆ ರೇರಿಂಗ್ ಆ್ಯಂಡ್ ದೊಡ್ಡ ಮೀನುಗಾರಿಕೆ ಕೃಷಿ. ಈಗ ಅಕ್ವಾಕಲ್ಚರಲ್ಲಿ these are the 4 important stages in agriculture. First one is prerita, induced breeding. Induced breeding, why breeding? We need to produce fish seed. So in order to produce fish seed, we need to breed the fish. So ಒಂದು ಮೀನು ಮರಿ, ಒಂದು ಮೀನಿನ ಸ್ಪಾನ್ ಮರಿ ಅಂದರೆ ಫಸ್ಟಿಗೆ ಮೊಟ್ಟೆ ಹೊಡೆದು ಹೊರ ಬರುವಂಥ ಮೀನಿಗೆ ಏನು ಹೆಸರು? ಸ್ಪಾನ್. ಒಂದು ಸ್ಪಾನ್ ಪ್ರೊಡ್ಯೂಸ್ ಮಾಡಬೇಕಾದ್ರೆ 3 ರಿಂದ 5 ದಿನ ಬೇಕು. ಮೊದಲನೇ ದಿನ ಏನು ಮಾಡ್ತೀವಿ? ಗಂಡು ಹೆಣ್ಣು ಮೀನುಗಳನ್ನು, ಇದು ವಿಶೇಷವಾಗಿ ಪಾಲನೆ ಮಾಡಿದಂಥ ಗಂಡು ಹೆಣ್ಣು ಮೀನುಗಳು. ಈಗ ನಾವು ಮೀನು ಸಾಕಾಣಿಕೆ ಕೊಳದಲ್ಲಿ ಪಾಲನೆ ಮಾಡಿದ ರೀತಿಯಲ್ಲಿ ಇವುಗಳನ್ನು ಪಾಲನೆ ಮಾಡಲಿಕ್ಕೆ ಬರುವುದಿಲ್ಲ. ನೀವು ದಿ ಬ್ರೂಡ್ ಫಿಶ್ ವಿಲ್ ಬಿ ರೇರ್ಡ್ ಸೆಪರೇಟ್ ಇನ್ ಬ್ರೂಡ್ ಸ್ಟಾಕ್ ಪಾಂಡ್ ವಿತ್ ಸ್ಪೆಷಲೈಸ್ಡ್ ಫೀಡ್ಸ್. Root stock feeds, specialized feeds with higher content of protein and also some of the fatty acids
will also be incorporated for better spawning performance. ಸೊ ಇಂಥ ಆಹಾರವನ್ನು ಹಾಕಿದಂತಹ ಕೊಳಗಳಲ್ಲಿ ಸಾಕಿದ 2 ವರ್ಷ ಮೇಲ್ಪಟ್ಟು ವಯಸ್ಸಿನ ಪ್ರೌಢ ಮೀನುಗಳನ್ನು ತಂದು ನಾವು ಮೀನು ಮರಿ ಮಾಡುವಂಥದ್ದು. ಇದರ ಮೀನು ಮರಿ ಯಾವ ರೀತಿ ಮಾಡ್ಬೋದು, ಅದು ಯಾವ ರೀತಿ ಸಾಕಣೆ ಮಾಡ್ತಾರೆ ಅಂತ ನಮ್ಮ ಸ್ನೇಹಿತರು ನಾಳೆ ಹೇಳ್ತಾರೆ. ಸೊ ಇದು ಹ್ಯಾಚರಿಯಲ್ಲಿ ಬ್ರೀಡಿಂಗ್ ಪೂಲಲ್ಲಿ ಹಾಕಿ ಬ್ರೀಡಿಂಗ್ ಪೂಲಿಗೆ ಇಂಜೆಕ್ಷನ್ ಕೊಡ್ತೀವಿ, ಗಂಡು ಮತ್ತು ಹೆಣ್ಣು ಮೀನಿಗೆ ಇಂಜೆಕ್ಷನ್ ಕೊಡ್ತೀವಿ. ಮರುದಿನ ಮೊಟ್ಟೆ ಬರುತ್ತೆ. ಆ ಮೊಟ್ಟೆ ಬಂದ ಮೇಲೆ ನಾವು ಗಂಡು ಹೆಣ್ಣು ಮೀನನ್ನು ಹೊರಗೆ ತೆಗಿತೀವಿ. ಹೊರಗೆ ತೆಗೆದು ಪುನಃ ಕೊಳಕ್ಕೆ ಬಿಡ್ತೀವಿ. ಆ ಮೊಟ್ಟೆಯನ್ನು ನಾವು ಹ್ಯಾಚಿಂಗ್ ಪೂಲ್ಗಳಿಗೆ ಹಾಕ್ತೀವಿ. ಹ್ಯಾಚಿಂಗ್ ಪೂಲ್ಗಳಲ್ಲಿ 3 ರಿಂದ 4 ದಿನ ಈ ಮೊಟ್ಟೆಗಳು ಹಿಂಗೆ ಸುತ್ತಾಡ್ತಾ ಇರ್ತವೆ. ನದಿಯಲ್ಲಿ ಯಾವ ರೀತಿ ಒಂದು ಜಲ ಕಂಟಿನ್ಯೂಸ್ ಫ್ಲೋ ಇರುತ್ತೆ, ಆ ರೀತಿಯಾಗಿ ಫ್ಲೋ ಇರುತ್ತೆ. ಅಲ್ಲಿ ಇವೆಲ್ಲ ಮೊಟ್ಟೆಗಳೆಲ್ಲ ಒಡೆದು it will be hatched and 4th day it will be lifted and it will be transferred to nursery tanks. Okay. ಸೊ ನರ್ಸರಿಯಲ್ಲಿ ಸಾಕೋದೇನು ಅಂದರೆ ಸ್ಪಾನ್ ಮರಿಗಳನ್ನು ಫ್ರೈ ಮರಿ ಮಾಡುವಂಥ ಫ್ರೈ ಅಂತ ಕೇಳಿದ್ದೀರಾ? ಫಿಶ್ ಫ್ರೈ. ಇನ್ನು ಫಿಶ್ ಫ್ರೈ ಅಲ್ಲ, ಇಟ್ ಈಸ್ ಎ ಡಿಫರೆಂಟ್ ಫ್ರೈ. ಇಟ್ ಈಸ್ ಎ ಸ್ಟೇಜ್ ಆಫ್ it is one of the stages in the life cycle of fish. First it will be egg, then it will be spawn, then it will be fry, then it will be fingerling, and then it will be adult fish. Artha aita? Is it clear? Yes. Okay. So what we do is once we transfer the spawn from the hatching pool to nursery tanks, we rear it for 20 days, for 15 to 20 days. Okay. After 20 days, what we will get? Fry. Anantara, this fry will be reared for another 3 months to get fingerlings. Why fingerlings? Why it is called fingerlings? It is of the size of a finger. That's it. Very simple it is. So then these fingerlings will be stocked in aquaculture ponds. Generally for stocking the aquaculture ponds, ನಾವು ಕೆರೆಗಳಲ್ಲಿ ಕೊಳಗಳಲ್ಲಿ ಮೀನು ಬಿತ್ತನೆ ಮಾಡಬೇಕಾದ್ರೆ ಯಾವ ಸೈಜಿನ ಮೀನುಗಳನ್ನು ಬಿತ್ತನೆ ಮಾಡಬೇಕು? ಸ್ಪಾನ್ ಮಾಡಬೇಕಾ, ಫ್ರೈ ಮಾಡಬೇಕಾ, ಫಿಂಗರಿಂಗ್ ಮಾಡಬೇಕಾ? ಹೇಳ್ರಿ. ಫಿಂಗರಿಂಗ್ ಮಾಡಬೇಕು. ಯಾಕೆ? ವೈ? Stable. Yes, it is stable and you will get more survival. ಯಾಕಂದ್ರೆ ನೀರಿನಲ್ಲಿ ಕೀಟಗಳೆಲ್ಲ ಇರುತ್ತೆ, ಚಿಕ್ಕ ನೋಟನಕ್ಕ ಇತ್ಯಾದಿ ಕೀಟಗಳೆಲ್ಲ ಇರುತ್ತೆ. ನೀವು ಸ್ಪಾನ್ ಮರಿಗಳನ್ನು ಹಾಕಿದ್ರೆ ಆ ಸ್ಪಾನ್ ಮರಿಗಳನ್ನು ತಿಂದ್ಬಿಡುತ್ತೆ. ತಿನ್ನಲ್ಲ, ಅದರ ಬ್ಲಡ್ ಅನ್ನು ಸಕ್ ಮಾಡಿ ಅದನ್ನು ಸಾಯಿಸ್ಬಿಡುತ್ತೆ. ಸೊ ಈ ಕಾರಣದಿಂದಾಗಿ ಇಫ್ ಯು ವಾಂಟ್ ಟು ಗೆಟ್ ಬೆಟರ್ ಗ್ರೋತ್ ಆ್ಯಂಡ್ ಬೆಟರ್ ಸರ್ವೈವಲ್, ಇಟ್ ಈಸ್ ಆಲ್ವೇಸ್ ಪ್ರಿಫರಬಲ್ ಟು ಸ್ಟಾರ್ಟ್ ಯುವರ್ ಪಾಂಡ್ಸ್ ವಿತ್ ದಿ ಫಿಂಗರ್ಲಿಂಗ್ಸ್. ಓಕೆ. ಸೊ ಐ ಥಿಂಕ್ ಇದು ಸೈಜ್ ಎಲ್ಲ ಇದೆ. ಸೊ ದೊಡ್ಡ ಮೀನುಗಳಿಗೆ ಕೃಷಿ ಗ್ರೋತ್ ಕಲ್ಚರ್ ಬಗ್ಗೆ ನೋಡ್ತಿದ್ರೆ ಬಿತ್ತನೆ ಪ್ರತಿ ಹೆಕ್ಟೇರ್ ಮೀನ್ಸ್ 1 hectare is equal to how many meter square? 1 hectare is equal to dash meter square. ಎಷ್ಟು ಮೀಟರ್ ಸ್ಕ್ವೇರ್ ಹೇಳಿ? 1 hectare. 1 hectare is equal to 10,000 meter square. Correct? Or am I wrong? I am not wrong. I am correct. Okay. ಒಂದು 10,000 ಚದರ ಮೀಟರ್ಗೆ how much fish seed you need to stock ಅಂದ್ರೆ you generally stock around 5,000 to 7,000. You can stock up to 1,000 10,000 also, so that the stocking density becomes 1 per meter square. But generally we stock at a slightly lower stocking density. ಬೆರಳುದ್ದದ ಗಾತ್ರದ ಮೀನುಗಳು fingerlings we stock. The size will be around 10 to 15 centimeters and the weight will be around 15 grams. So if you stock on the first day, you will be harvesting it on 10th or 11th or 12th month. This is generally the period required for fish culture of carps, culture of carps. There are other species like tilapia which can be harvested within around 6 months also it can be harvested. Okay. So I am talking about carp culture. So we need to put feed. So if you don't put feed, fish will not grow. Okay. But there will be feed in water. Will there be feed in water? ನೀರಲ್ಲಿ ಆಹಾರ ಇರುತ್ತೆ ಅಂದರೆ ಕೊಳಗಳಲ್ಲಿ ಆಹಾರ ಇರುತ್ತಾ? ಇರುತ್ತೆ. ಯಾವುದು? ವಾಟ್ ಇಸ್ ದಟ್? ಇಟ್ ಇಸ್ ಕಾಲ್ಡ್ ಕರೆಕ್ಟ್. ಹೇಳಿ. ಕರೆಕ್ಟ್. ನೀವು ಸರಿ ಹೇಳಿ. zooplankton. Zooplankton, phytoplankton, all these are nothing but the food of fish only. So in order to increase the number of this, what we have to do? Just think ಮಾಡಿ. ಈ ನೀರಿನಲ್ಲಿ ಫೈಟೋಪ್ಲಾಂಕ್ಟನ್, ಝೂಪ್ಲಾಂಕ್ಟನ್ ಜಾಸ್ತಿ ಮಾಡಬೇಕಾದ್ರೆ ನಾವು ಏನು ಮಾಡಬೇಕು? ಏನು ಮಾಡ್ಬೋದು? ಕರೆಕ್ಟ್.
ನಾವು ಸಗಣಿ ಹಾಕಬೇಕು. ನಾವು ಸಗಣಿ ಹಾಕಿದರೆ ಸಗಣಿ ಇಸ್ ನಥಿಂಗ್ ಬಟ್ ಎ ಸೋರ್ಸ್ ಆಫ್ ನ್ಯೂಟ್ರಿಯೆಂಟ್. ಸೊ ಇಫ್ ಯು ಪುಟ್ ದಿಸ್ ನ್ಯೂಟ್ರಿಯೆಂಟ್, ಸೊ ನ್ಯಾಚುರಲಿ there will be growth of plankton. So first there will be growth of phytoplankton. So phytoplankton growth will lead to growth of zooplankton. ಗೊತ್ತಾಯ್ತಾ? ಸೊ zooplankton ಏನು ತಿನ್ನುತ್ತೆ? Phytoplankton. ಮೀನುಗಳು ಏನು ತಿನ್ನುತ್ತೆ? zooplankton ಅಂತ ತಿನ್ನುತ್ತೆ, phytoplankton ಅಂತ ತಿನ್ನುತ್ತೆ, ನೀವು ಹಾಕಿದಂಥ ಆಹಾರವನ್ನು ಕೂಡ ತಿನ್ನುತ್ತೆ. ಸೊ ಕೊನೆಗೆ ನೀವು ಒಂದು 750 ಗ್ರಾಮಿಂದ 1 kg ವರೆಗೆ ಮೀನನ್ನು ನಾವು ಕೊಯ್ಲು ಮಾಡ್ಬೋದು. ಅಂದರೆ ಸುಮಾರು 3 ರಿಂದ 4 ಟನ್, ಇದಕ್ಕಿಂತ ಸ್ವಲ್ಪ ಹೆಚ್ಚು ಕಡಿಮೆ ಕೂಡ ಬರುತ್ತೆ. ಸೊ ನಾವು ತಿಳಿದುಕೊಳ್ಳಬೇಕಾದ ವಿಷಯ ಸೊ ಈಗ ಮೀನು ಕೃಷಿಗೆ ಸಂಬಂಧಪಟ್ಟಾಗೆ ನಾವು ಏನೇನು ವಿಷಯಗಳು ಮೊದಲನೇದಾಗಿ ನಾವು ಯಾವ ಅಂಶಗಳನ್ನು ಪರಿಗಣನೆ, which are the factors we need to consider if we think of starting an aquaculture. Or if we are thinking of starting aquaculture as one of our source of revenue. ಸೊ ನಾನು ಯಾವ ರೀತಿಯ ಜಲಕೃಷಿ ವ್ಯವಸ್ಥೆಯನ್ನು ಆರಿಸ್ತೀನಿ, what type of aquaculture system I can follow. What are the different aquaculture systems you think of? ಈಗ ಹೇಳಿದ್ರು ಸರ್, ಹೇಳಿದ್ರು ನೀವು ಅಲ್ಲಿ ಸ್ಲೈಡಲ್ಲಿ ನೋಡಿದ್ದೀರಿ. ಹಾಂ, ಕರೆಕ್ಟ್. ಏನೇನಿದೆ? ಎಕ್ಸ್ಟೆನ್ಸಿವ್. ಎಸ್, ಎಕ್ಸ್ಟೆನ್ಸಿವ್ ಇದೆ. ಮತ್ತು ಇದರಲ್ಲಿ ಬಯೋಫ್ಲಾಕ್ ಎಲ್ಲ ತೋರಿಸಿದ್ರಲ್ಲ ಸರ್, ತೋರಿಸಿದ್ರು ಸ್ಲೈಡ್ ತೋರಿಸಿದ್ರು. ಬಯೋಫ್ಲಾಕ್ RAS ಅಂತಿದೆ, ರಿಸರ್ಚ್ ಸಿಸ್ಟಮ್. ಇದರ ಬಗ್ಗೆ ವಿಶದವಾಗಿ ನಿಮಗೆ ಮುಂದಿನ ದಿನಗಳಲ್ಲಿ ನಮ್ಮ ಸ್ನೇಹಿತರು ಹೇಳ್ತಾರೆ. ಸೊ ಯಾವ ರೀತಿಯಾಗಿ ಮಾಡಿದ ನನ್ನ ಅನುಕೂಲಕ್ಕೆ ತಕ್ಕಂತೆ ನಾನು ಮಾಡ್ತಿದ್ರೆ ಯಾವ ರೀತಿ ಮಾಡ್ಬೋದು, ನಾನು ನನ್ನ ಕೆರೆಯಲ್ಲಿ ಮಾಡಲ, ಕೊಳದಲ್ಲಿ ಮಾಡಲು, ಅಥವಾ ಗ್ರಾಮ ಪಂಚಾಯತಿನ ಕೆರೆಗಳನ್ನು ನಾನು ಲೀಸಿಗೆ ತಗೊಂಡು ಮೀನು ಕೃಷಿ ಮಾಡಲು, ಅಥವಾ ನನ್ನ ಜಮೀನಲ್ಲಿ ನಾನು FRP ಟ್ಯಾಂಕಲ್ಲಿ ಅಥವಾ ಬಯೋಫ್ಲಾಕ್ ಟ್ಯಾಂಕ್ಗಳಲ್ಲಿ ಮೀನು ಕೃಷಿ ಮಾಡಲು, ಅಥವಾ RAS ಮಾಡಲು, ಏನು ಮಾಡ್ಬೋದು ಅಂತ ನಾವು ಫಸ್ಟ್ಗೆ ವಿಚಾರ ಮಾಡ್ಬೋದು. ಯಾವ ಜಾತಿ ಮೀನುಗಳನ್ನು ಬೆಳೆಯಬೇಕು, ಯಾವ ಜಾತಿ ಮೀನುಗಳನ್ನು ಬೆಳೆಯುವುದು, ನಾವು ಯಾವ ರೀತಿಯ ಮೀನು ಸಾಕಾಣಿಕೆ ಪದ್ಧತಿಯನ್ನು ಅಳವಡಿಸಿಕೊಳ್ತೀವಿ ಅದರ ಮೇಲೆ ಅವಲಂಬನೆ. ಓಕೆ, ಇನ್ನು ನಾನು ಉದ್ಯಮವನ್ನು ಹೇಗೆ ಯೋಜಿಸಬೇಕು, ಹೌ ಕ್ಯಾನ್ ಐ ಪ್ಲಾನ್. ನಾನು ಟೆಕ್ನಾಲಜಿಯನ್ನು ಯಾರಿಂದ ಪಡ್ಕೊಳ್ಬೋದು, ವೇರ್ ಫ್ರಮ್ ಯು ಕ್ಯಾನ್ ಸೋರ್ಸ್ ದಿ ಟೆಕ್ನಾಲಜಿ ಆಫ್ ಫಿಶ್ ಕಲ್ಚರ್. ಸೊ ಸೂಕ್ತ ಸ್ಥಳ, ಸ್ವಂತ ಕೊಳ, ಸ್ವಂತ ನಿಮ್ಮ ಜಮೀನಲ್ಲೇ ನೀವು ಕ್ಯಾನ್ ಮೇಕ್ ಎ ಪಾಂಡ್. If you have enough land in your village, you can have a pond of yours. You can get the subsidies from state department. State departments are also giving subsidies under PM-MSA scheme and other schemes. Or you can take lease ponds. Somebody's pond who is not interested to do, you can take it for lease. And also there are several of the tanks in village tanks. Jilla Panchayat ponds are there, Taluk Panchayat tanks are there, and village tanks are there. If those tanks are not being utilized for fish culture, you can take them for lease for 3 years and you can do fish culture. ಮಣ್ಣಿನ ಗುಣಮಟ್ಟ ಮತ್ತು ಮಧ್ಯಮ. ಸೊ ಮಣ್ಣಿನ ಗುಣಮಟ್ಟ ಬಹಳ ಮುಖ್ಯ. ಸೊ ದಿ ಕ್ವಾಲಿಟಿ ಆಫ್ ಸಾಯಿಲ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ವೆನ್ ಯು ಆರ್ ಥಿಂಕಿಂಗ್ ಆಫ್ ಹ್ಯಾವಿಂಗ್ ಯುವರ್ ಓನ್ ಪಾಂಡ್ ಇನ್ ಯುವರ್ ಓನ್ ಜಮೀನ್. ನಿಮ್ಮ ಜಮೀನಲ್ಲಿ ನೀವು ಕೊಳ ಮಾಡ್ತಿದ್ರೆ ನಿಮ್ಮ ಜಮೀನೆಲ್ಲ ಮರಳು ಆಗಿದ್ದಾರೆ, ನಿಮ್ಮ ಜಮೀನಿನಲ್ಲಿ ಮರಳಿನ ಅಂಶ ಜಾಸ್ತಿ ಇದ್ರೆ ಆ ಕೊಳದಲ್ಲಿ ನೀರು ನಿಲ್ಲುತ್ತೇನ್ರಿ? ನಿಲ್ಲುತ್ತಾ? ನಿಲ್ಲಲ್ಲ. ಯಾಕೆ ನಿಲ್ಲಲ್ಲ? ನೀರು ಎಲ್ಲ ಬಸಿದು ಹೋಗುತ್ತೆ. ದೇರ್ ವಿಲ್ ಬಿ ಸೀಪೇಜ್ ಅಪ್, ಹೌದಲ್ಲ? ಅದಕ್ಕೆ ಯಾವ ತರ ಮಣ್ಣು ಬೇಕು ಕೊಳ ಮಾಡ್ಲಿಕ್ಕೆ? ಜಿಗುಟು ಮಣ್ಣು, ಕ್ಲೇ ಸಾಯಿಲ್, ಹೌದಲ್ಲ? ಕ್ಲೇ ಸಾಯಿಲ್ ಇದ್ರೆ ಇಟ್ ಈಸ್ ಗುಡ್ ಫಾರ್ ಮೇಕಿಂಗ್ ಪಾಂಡ್ಸ್. ಉತ್ತಮ ಗುಣಮಟ್ಟದ ನೀರಿನ ನಿರಂತರ ಪೂರೈಕೆ. ಸೊ and if you have some tanks, if you have some village tanks, if whether they are seasonal tanks or whether they are perennial tanks. What is seasonal tank? Water is retained for only, yes, water is retained for only few months. And it's a perennial pond means water is retained throughout the year. Okay. So the strategy is different for a perennial pond and for a seasonal. For a seasonal pond which retains water for 6 to 7 months, you can stock advanced fish.
so that by the time it gets dried, you can harvest the fish. ಸೊ ನೀರು ಇದೆಯಾ, ಸಾಕಷ್ಟು ಇದೆಯಾ? ಕೆಲವರು ಬರೀ ಅರ್ಧ HP ಅರ್ಧ ಇಂಚಿದು ಬೋರ್ವೆಲ್ ಇರುತ್ತೆ ಸರ್, ಒಂದು ಅರ್ಧ ಇಂಚಿದ ಬೋರ್ವೆಲ್ ಇದೆ, ನಮ್ಗೆ ಒಂದು 20 ಎಕರೆ ಜಮೀನಲ್ಲಿ ದೊಡ್ಡ ದೊಡ್ಡ ಕೊಳಗಳು ಮಾಡಬೇಕಂದ್ರೆ ಇಟ್ ಮೇ ನಾಟ್ ಬಿ ಪಾಸಿಬಲ್. ಯು ಶುಡ್ ಹ್ಯಾವ್ ಎ ಗುಡ್ ಸೋರ್ಸ್ ಆಫ್ ವಾಟರ್. ನಿಮ್ಮ ಪಕ್ಕದಲ್ಲಿ ಕೆನಾಲ್ ಆಗ್ತಾ ಹೋಗ್ತಾ ಇದೆಯಾ, ಅಥವಾ ನಿಮ್ಮ ಬೋರ್ವೆಲ್ಲಲ್ಲಿ ಸಾಕಷ್ಟು ನೀರಿದೆಯಾ, ಅಥವಾ ನಿಮ್ಮ ಪರಿಸರದಲ್ಲಿ ನದಿಗಳು ಹಾದು ಹೋಗ್ತಿದೆ, ಅಥವಾ ನಿಮ್ಮ ಪರಿಸರದಲ್ಲಿ ದೊಡ್ಡ ದೊಡ್ಡ ಕೆರೆಗಳ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಮಳೆ ಆಗ್ತಿರೋದ್ರಿಂದ ಎಲ್ಲ ಕೆರೆಗಳು ತುಂಬಿವೆ. ಹಾಗಿರುವಾಗ ಭೂಮಿಯ ಅಂತರ್ಜಲ ಮಟ್ಟ ಏನಾಗಿದೆ? ಅಂತರ್ಜಲ ಮಟ್ಟ ಮೇಲೆ ಹೋಗಿದೆ, ಕೆಳಗೆ ಹೋಗಿದೆಯಾ? ಕೆಳಗೆ ಹೋಗಿದ್ದು. ಬಟ್ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರೋದು, ಕಳೆದ ಒಂದು 4-5 ವರ್ಷಗಳಿಂದ ನಮ್ಮ ಬೆಂಗಳೂರು ಸಮೀಪ ನಾವು ನೋಡ್ತಾ ಇದ್ವಿ, ಎಲ್ಲ ಮಳೆ ಚೆನ್ನಾಗಿ ಬರ್ತಾ ಇದೆ. ಇತ್ತೀಚಿನ ಒಂದು 2-3 ವರ್ಷದಲ್ಲಿ ನಮ್ಮ ಹೆಚ್ಚಿನ ಕೆರೆಗಳು ತುಂಬ್ತಾ ಇದೆ. ಇದರಿಂದ ಅಂತರ್ಜಲ ಮಟ್ಟ ಹೆಚ್ಚು ಹೋಗಿದೆ, ಕೆಲವು ಕಡೆ ಕಡಿಮೆ ಹೋಗಿದೆ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್. ಅಂಡ್ ಹವಾಮಾನ ಪರಿಸ್ಥಿತಿಗಳು, ತಾಪಮಾನ, ಮಳೆ, ನೈಸರ್ಗಿಕ, ಈಗ ತುಂಬ ನಿಮ್ಮ ಮೀನು ಕೃಷಿ ಮಾಡುವಂಥ ಜಮೀನಲ್ಲಿ ಈ ನೆರೆ ಬರುವಂಥ ಪ್ರದೇಶ ಅಂತ ದೀಸ್ ಲೊಕೇಶನ್ಸ್ ಆರ್ ಅನ್ಫಿಟ್ ಫಾರ್ ಹ್ಯಾವಿಂಗ್ ಯುವರ್ ಫಾರ್ಮ್ಸ್. And inputs, whether these inputs are available near to your proposed site of this thing, whether fish feed is available or the fertilizers are available or medicines are available. Now that everything can be sourced because things are changed in such a way that you can get the feed from anywhere. But you can just have a thinking on these lines. And the ಕಾರ್ಮಿಕರ ಲಭ್ಯತೆ, labor availability of laborers. Of course, for aquaculture the labor requirement is not much. ಉಳಿದ ಕೃಷಿಗೆ ಸಂಬಂಧಿಸಿದಂತೆ ನೀವು ತುಲನೆ ಮಾಡಿದರೆ ಕಾರ್ಮಿಕರ ಪ್ರಮಾಣ ಅಷ್ಟು ಇಲ್ಲ. ಇಟ್ಸ್ ನಾಟ್ ರಿಕ್ವೈರ್ಡ್ ಮಚ್ ಆಫ್ ಲೇಬರ್ ಇಂಟೆನ್ಸಿವ್. ಇಟ್ ಇಸ್ ನಾಟ್ ಮಚ್ ಲೇಬರ್ ಇಂಟೆನ್ಸಿವ್. ಆ್ಯಂಡ್ ಅವೈಲಬಿಲಿಟಿ ಆಫ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಆ್ಯಂಡ್ the markets are there near to our area. So of course Bengaluru is a place where people from different states are living, and there are good market. There is good market for any of the type of fishes we grow. ನಾನು ಯಾವ ರೀತಿ point number 2 is what type of aquaculture system I can follow. This is nothing but what Dr. Masooraj has already told. There are different types of aquaculture system, pond based aquaculture, RAS, recirculatory aquaculture system, aquaponics is there, and we have based aquaculture also. And ನಾನು ಯಾವ ರೀತಿಯ ಮೀನುಗಳು ಬೆಳೆಯಬಹುದು, what species I can. So you can see the majority of the fish which is being grown in India, they are ಭಾರತೀಯ ಗೆಂಡೆ ಮೀನುಗಳು. ಅಂದರೆ ಇಂಗ್ಲೀಷ್ನಲ್ಲಿ ಇಂಡಿಯನ್ ಮೇಜರ್ ಕಾರ್ಪ್ಸ್. ಓಕೆ, IMCs ಅಂತ ಹೇಳಿ ಇಂಡಿಯನ್ ಮೇಜರ್ ಕಾರ್ಪ್ಸ್. ಯಾವುದೆಲ್ಲ ಯಾವುದಲ್ರಿ? ಕಟ್ಲರ್, ಓಕೆ. ಇನ್ನು ಸಣ್ಣ ಗೆಂಡೆ ಮೀನುಗಳು ಮೈನರ್ ಕಾರ್ಪ್ಸ್ ಅಂತ ಹೇಳಿ. ಎನಿ ಐಡಿಯಾ ಆಫ್ ದೀಸ್ ಮೈನರ್ ಕಾರ್ಪ್ಸ್? ಗೊತ್ತಿರಲ್ಲ ಅಫ್ಕೋರ್ಸ್. ಏನಾದರೂ ನಿಮಗೇನಾದರೂ ವೈಲ್ಡ್ ಥಿಂಕಿಂಗ್? ಮೈನರ್ ಕಾರ್ಪ್ಸ್ ಆರ್ ದಿ ಮೇಜರ್ ಕಾರ್ಪ್ ಆ್ಯಂಡ್ ಮೈನರ್ ಕಾರ್ಪ್ಸ್. ವಾಟ್ ಈಸ್ ದಿಸ್ ಡಿಫರೆನ್ಸ್? This classification is based on no, the size of the fish which it grows. Major carp fish generally it grows to more than 1 kg in a year. Okay. Minor carp medium carps, minor carps ಅಂತ ಹೇಳಿದೆ. ಇವೆಲ್ಲ ಗೆಂಡೆ ಮೀನುಗಳೇ, ಬಟ್ ಇವುಗಳ ಬೆಳವಣಿಗೆ ಕಡಿಮೆ ಇರುತ್ತೆ. They won't grow to the size of 1 kg in a year, but nutritionally they are very superior. ಈ ಚಿಕ್ಕ ಚಿಕ್ಕ ಮೀನುಗಳು ಇರ್ತಾವಲ್ಲ ಹಳ್ಳಿಗಳಲ್ಲೆಲ್ಲ, ಚಿಕ್ಕ ಚಿಕ್ಕ ಮೀನುಗಳನ್ನು ನದಿಯಿಂದೆಲ್ಲ ತಗೊಂಡು ಬಂದು ಅದನ್ನು ಚಟ್ನಿ ಮಾಡಿ ಫ್ರೈ ಮಾಡಿ ಎಲ್ಲ ತಿನ್ನುವಂಥದ್ದಿದೆ. ಇದು ಸಾಕಷ್ಟು ಪೋಷಕಾಂಶಗಳ ಪ್ರಮಾಣ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಈ ಚಿಕ್ಕ ಚಿಕ್ಕ ಮೀನುಗಳಲ್ಲಿ ಇದೆ. ಈ ಮೋಲ ಅಂತ ಕೆಲವು ಜಾತಿ ಮೀನುಗಳು ಪಶ್ಚಿಮ ಬಂಗಾಳ ಇದರಲ್ಲೆಲ್ಲ, ಅಸ್ಸಾಂ ಪಶ್ಚಿಮ ಬಂಗಾಳದಲ್ಲಿ ಮೋಲ ಜಾತಿ ಮೀನು ಬರೀ ಇವು ತುಂಬ ಬೆಳೆಯೋದಿಲ್ಲ, ಬರೀ ಇಷ್ಟೇ ಇರೋದು. ಈ ಜಾತಿ ಮೀನುಗಳಿಗೆ ಎಷ್ಟು ಬೇಡಿಕೆ ಇದೆ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಬೇಡಿಕೆ ಇದೆ, ಯಾಕೆಂದರೆ ಇದರಲ್ಲಿರುವಂಥ ಪೋಷಕಾಂಶಗಳ ಕಾರಣಕ್ಕೆ. ಇನ್ನು ವಿದೇಶಿ ಮೀನುಗಳು ನಮಗೆ ಗೊತ್ತಿದೆ, ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ. ಕುಚ್ ಮೀನು ಮರಳಿದೆ, ಕ್ಯಾಟ್ ಫಿಶ್ ಇದೆ, and other fishes are also there. And see, some of these species are being cultivated, and the technology is available for the cultivation of all these species. We have carps and we have mussels and catfishes, and we have freshwater prawns. I am not touching into shrimp because shrimp is the subject of
another institute. Shrimp, what is the difference between shrimp and prawn? Can you just guess it? Shrimp ಅಂದ್ರೆ ಏನು, prawn ಅಂದ್ರೆ ಏನು? ಏನಿರ್ಬೋದು? They look almost similar. Okay, they belong to same category. But shrimp ಸಮುದ್ರದಲ್ಲಿ ಸಿಗುವಂತ ಜಾತಿಯ ಈ ಸಿಗಡಿ ಮೀನುಗಳಿಗೆ shrimp ಅಂತ ಹೇಳ್ತೀವಿ. ಸಿಹಿ ನೀರಿನಲ್ಲಿ ಅಂದರೆ ಒಳನಾಡಿನಲ್ಲಿ ಫ್ರೆಶ್ ವಾಟರ್ ನಾವು ಬೆಳೆಯುವಂಥ ಸಿಗಡಿಗಳು ಏನಂತ ಹೇಳ್ತೀವಿ, ಪ್ರಾನ್ ಅಂತ ಹೇಳ್ತಾರೆ. ಅವು ಜಾತಿಯೇ ಬೇರೆ. ಓಕೆ, ಸೊ ಇಫ್ ಯು ಟುಕ್ ದಿ ಅವರ್ ಪ್ರಾನ್, ಒಳನಾಡಿನ ಸಿಗಡಿಯನ್ನು ತಗೊಂಡೋಗಿ ಸಮುದ್ರದಲ್ಲಿ ಹಾಕಿದ್ರೆ ಏನಾಗುತ್ತೆ, ಸತ್ತೋಗುತ್ತೆ. ಅದೇ ರೀತಿಯಾಗಿ ಸಮುದ್ರದ ಅಲ್ಲಿ ಸಿಗುವಂಥ ಮೀನುಗಳನ್ನು, ಸಮುದ್ರದ ಪ್ರಾಣನ್ನು ನೀವು ಏನಾದರೂ ನಮ್ಮ ಒಳನಾಡಿನಲ್ಲಿ ಹಾಕಿದ್ರೆ ಏನಾಗುತ್ತೆ, ಸತ್ತೋಗುತ್ತೆ, ಬಿಕಾಸ್ ಆಫ್ ದಿ ಆಸ್ಮಾಟಿಕ್ ಚೇಂಜ್. ಓಕೆ, ಸೊ ಇದು ಗೆಂಡೆ ಮೀನು ಸಾಕಾಣಿಕೆ ಇದ್ರ ಬಗ್ಗೆ ನಾವು ಆಲ್ರೆಡಿ ಹೇಳಿದ್ದೀವಿ. ಈಗ ಸಾಮಾನ್ಯವಾಗಿ ಎಷ್ಟು ಪ್ರಮಾಣದಲ್ಲಿ ಹಾಕ್ಬೋದು ಅಂತ 70, 20, 10 ಕಟ್ಲ 20 ಕ್ಯಾನ್ ಬಿ ಇನ್ಕ್ರೀಸ್. ದಿಸ್ ಇಸ್ ಎ ಫಾರ್ಮುಲಾ ಮೇನ್ಲಿ ಬೇಸ್ಡ್ ಫಾರ್ ಈಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ. ಯಾಕಂದರೆ ಅಲ್ಲಿ ಸ್ವಲ್ಪ ರೋಗಿಗೆ ಹೆಚ್ಚು ಡಿಮಾಂಡ್ ಇದೆ. ನಮ್ಮ ಪ್ರದೇಶಗಳಲ್ಲಿ ರೋಗಿಗೆ ಡಿಮಾಂಡ್ ಕಡಿಮೆ ಇದೆ, ಕಟ್ಲಕ್ಕೆ ಡಿಮಾಂಡ್ ಜಾಸ್ತಿ. ಈ ಕಾರಣಕ್ಕಾಗಿ ನಾವು 20% ಕಟ್ಲನ್ನು ಜಾಸ್ತಿ ಮಾಡಿ ನಾವು ಅದನ್ನು 40, 30 ಆ ರೀತಿ ಪ್ರಮಾಣದಲ್ಲಿ ನಾವು ಮಾಡ್ಬೋದು. ಸಿ this species stocking density can be varied depending upon the demand of the fish in the locality. So we need to put the feed, of course, and the survival will be around 80%. If you put 100 fish, how much you will get? 80 fish will be getting. This is approximation. Of course, this all depends upon the size of the fish which you stock. If you stock fish of bigger size, the survivability will be higher. Okay, and the production cost will be 80 to 90 rupees per kg, and the farm gate price will be 120 to 130. Of course, it has increased now. The farm gate price has increased now. Its approximate profit will be 1.4 to 1.8 lakh per hectare. Of course, people are getting more also. So, ಶೂನ್ಯ ಗಾತ್ರದ ಬಿತ್ತನೆಗೆ ಅಂದರೆ zero size stocking ಅಂತ ಒಂದು ಟೆಕ್ನಾಲಜಿ ಇದೆ. This is mainly this is being done by the farmers of Andhra Pradesh. This is not a new technology. It is being done since several years. ಇದರಲ್ಲಿ ಏನು ಮಾಡ್ತಾರೆ ಅಂದರೆ ದೊಡ್ಡ ಗಾತ್ರದ ಮೀನುಗಳನ್ನು ಬಿತ್ತನೆ ಮಾಡೋದು. ಈಗ ಚಿಕ್ಕದ ಬೆರಳದ ಗಾತ್ರದ ಮೀನನ್ನು ಯಾವ ಸ್ಟಾಕ್ ಮಾಡಲ್ಲ. We'll be stocking 100 to 150 gram size fish, and ultimately, the production will be more. 6 to 8 ton per hectare production can be achieved from this type of culture, and we can also integrate the culture of carps with the prawn. ಸಿಗಡಿ ಕೃಷಿಯನ್ನು ನಮ್ಮ ಗೆಣ್ಣೆ ಮೀನುಗಳ ಜೊತೆಯಾಗಿ ನಾವು ಪಾಲನೆ ಮಾಡುವುದು. ಇದರಿಂದ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಲಾಭ ಇದೆ. ಇನ್ನು ಫಂಗೇಶಿಯಸ್ ಮೀನು ಬಗ್ಗೆ ಇದೆ ಸರ್ ಹೇಳಿದ್ರು. ಫಂಗೇಶಿಯಸ್ ಇಟ್ಸ್ ನಾಟ್ ಎ ಫಿಶ್ ಆಫ್ ಇಂಡಿಯನ್ ಒರಿಜಿನ್. ಇದು ಭಾರತ ದೇಶದ ಮೀನಲ್ಲ. ಭಾರತ ದೇಶದಲ್ಲಿ ನಾವು ಸಾಕಾಣಿಕೆ ಸಲುವಾಗಿ ನಾವು ತಂದಿದ್ರೆ ಇದಕ್ಕೆ ಸ್ವಲ್ಪ ಮಾರುಕಟ್ಟೆ ಬೆಲೆ ಸ್ವಲ್ಪ ಕಡಿಮೆ ಇದೆ. ನಮ್ಮ ಗೆಂಡೆ ಮೀನುಗಳಿಗಿಂತ ಇದಕ್ಕೆ ಮಾರುಕಟ್ಟೆ ಬೆಲೆ ಕಡಿಮೆ ಇರೋದ್ರಿಂದಾಗಿ ಕೆಲವರು ಹೆಚ್ಚಿನ ಒಂದು ಕಾಲದಲ್ಲಿ ಇದು ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನು ಸಾಕಾಣಿಕೆ ಮಾಡ್ತಿದ್ರು. ಆದರೆ ಮಾರುಕಟ್ಟೆಯ ಬೆಲೆ ಕಡಿಮೆ ಸಿಗೋದ್ರಿಂದಾಗಿ ಇದನ್ನು ಸಾಕುವುದು ಸ್ವಲ್ಪ ಮಟ್ಟಿಗೆ ಕಡಿಮೆ. ಇನ್ನು ಕ್ಲೇರಿಯಸ್ ಬೆಟ್ರೆಕಸ್ ಅಂತ ಇದು ಮಾಗೂರು ಮೀನು, ಕ್ಯಾಟ್ ಫಿಶ್, ಇದನ್ನು ಕೂಡ ಸಾಕಾಣಿಕೆ ಮಾಡ್ಬೋದು. ಇದೆಲ್ಲ ಒಂದೊಂದು ಕೆ ಜಿ ಎಲ್ಲ ಬೆಳೆಯಲ್ಲ. ಈ ಜಾತಿ ಮೀನುಗಳೆಲ್ಲ ಕೆ ಜಿ ಗಟ್ಟಲೆ ಏನು ಬೆಳೆಯಲ್ಲ. ನಮ್ಮ ಗೆಂಡೆ ಮೀನುಗಳ ಥರ ಕೆ ಜಿ ಗಟ್ಟಲೆ ಈ ಜಾತಿ ಮೀನುಗಳು ಬೆಳೆಯಲ್ಲ. ಬಟ್ ಚಿಕ್ಕ ಮೀನು ಆದರೂ ಕೂಡ ಇವುಗಳು 100 to 150 ಗ್ರಾಮ್ ಅಷ್ಟೇ ಬೆಳೆಯುವಂಥದ್ದು. ಆದರೂ ಕೂಡ ಇವುಗಳಿಗೆ ಮಾರುಕಟ್ಟೆ ಡಿಮಾಂಡ್ ಇದೆ. ದೇರ್ ಈಸ್ ಡಿಮಾಂಡ್ ಫಾರ್ ದಿಸ್ ಫಿಶ್. ಇದು ಕೂಡ ಅಷ್ಟೇ 6 ರಿಂದ ಸುಮಾರು 3 kg ಜಾಸ್ತಿ ಬೆಳೆಯುತ್ತೆ. ಕುಚ್ ಮೀನು, ಮರಲ್ ಫಿಶ್. ಇದರ ಸಾಕಾಣಿಕೆ ತಂತ್ರಜ್ಞಾನ ಕೂಡ ಇದೆ. ಇನ್ನು ಮೀನು ಜಲಕೃಷಿಗೆ ಸಂಬಂಧಪಟ್ಟ ಹೇಳ್ತಿದ್ರೆ ಮೀನು ಸಾಕಾಣಿಕೆ ಮಾತ್ರ ಜಲಕೃಷಿಯಲ್ಲಿ ಬರಲ್ಲ. This pearl farming is also one of the areas which come under aquaculture. ಮುತ್ತಿನ ಸಾಕಾಣಿಕೆ, ಸಿಹಿ ನೀರಿನ ಮುತ್ತಿನ, ಅದರಲ್ಲಿ ನಾವು ವಿವಿಧ ಅಲಂಕಾರಿಕ ಮುತ್ತುಗಳನ್ನು ತಯಾರು ಮಾಡಬಹುದು. ಇದರ ತಂತ್ರಜ್ಞಾನ ಕೂಡ ನಮ್ಮ ಸಂಸ್ಥೆಯಲ್ಲಿದೆ. ಇವಾಗ ನಿಮಗೆ ಯಾವ ಪೆಂಡೆಂಟ್ ಕುತ್ತಿಗೆ ಹಾಕಲಿಕ್ಕೆ ಬೇಕಾದಂಥ ಪೆಂಡೆಂಟ್ಗಳ ಅಚ್ಚನ್ನು ನೀವು ಚಿಪ್ಪಿನೊಳಗೆ ಹಾಕಿದರೆ ಅದರ ಸುತ್ತಲೂ ನೇಕರ್
ಡೆಪಾಸಿಟ್ ಆಗಿ ನಿಮಗೆ ಬೇಕಾದಂತಹ ಗಾತ್ರದ ಬೇಕಾದಂತಹ ಟೈಪ್ ಆಫ್ ಪರ್ಲ್ಸ್ ಕ್ಯಾನ್ ಬಿ ಪ್ರೊಡ್ಯೂಸ್. Technologies are available. And we also, when we talk of aquaculture, we also should talk of ornamental fish collection. ಅಲಂಕಾರಿಕ ಮೀನಿನ ಉತ್ಪಾದನೆ ಕೂಡ ಇದರಲ್ಲಿ ಬರುತ್ತೆ. ತಾವು ಸಾಕಷ್ಟು ವಿವಿಧ ಜಾತಿಯ ಅಲಂಕಾರಿಕ ಮೀನುಗಳನ್ನೆಲ್ಲ ಅಕ್ವೇರಿಯಂಗಳಲ್ಲಿ ನೋಡಿದ್ವಿ. ಇವುಗಳನ್ನು ಪಾಲನೆ, ಇವುಗಳ ಮರಿ ಉತ್ಪಾದನೆ ಕೂಡ ಈ ಇದರಲ್ಲಿ ಬರುತ್ತೆ. ಇದು ಇನ್ನೂ ಹೆಚ್ಚು ಅರೋವನ ಮೀನುಗಳಿಗೆಲ್ಲ ಸಾಕಷ್ಟು ರೇಟ್ ಇದೆ, ಹೌದಲ್ಲ? ಮತ್ತೆ ಯಾವ್ದು ಜಾಸ್ತಿ ರೇಟ್ ಮೀನು ಯಾವ್ದು? ಅಲಂಕಾರಿಕ ಮೀನುಗಳ ಬಗ್ಗೆ ನಮಗೆ ಮಾಹಿತಿ ಇದೆಯಾ? ಇಲ್ಲ, ಓಕೆ. So but these are colorful fishes which have been used, of course these are being used in airports and other places also. So the next point is how can I plan the aquaculture. So first you have to test the soil and water quality. There are laboratories available for testing the soils. In each taluk, I think government of Karnataka has established soil and water testing laboratories. And you can take the help of fishery department or KVKs, Fishery Jnana Kendras, or NFDB Aquaman centers, or any other technological institutes like CIFA for technical guidance. You can make a detailed project report, and you can you can consult the fishery department people of your locality for the subsidies and other schemes which are provided by the department. And we should also think of linkages, forward and backward linkages. And what is suggested is you can start in a smaller way. Sanna pramanadalli pramana start ಮಾಡಿ ಆನಂತರ you can extend. ಮೊದಲೇ ಹೆಚ್ಚು ಪ್ರಮಾಣದಲ್ಲಿ ಖರ್ಚು ಮಾಡಿ ಆನಂತರ ಕೈ ಸುಟ್ಕೊಳ್ಳೋದು, ಸಣ್ಣ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿ ನಿಮಗೆ ಲಾಭದಾಯಕ ಅಂತ ಅನಿಸಿದರೆ ಮತ್ತು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಅದನ್ನು ವಿಸ್ತರಿಸಲು ಸಾಧ್ಯ ಇದೆ. ಇನ್ನು ಎಲ್ಲಿ ಟೆಕ್ನಿಕಲ್ ಇನ್ಫಾರ್ಮೇಷನ್ ಎಲ್ಲಿ ಸಿಗುತ್ತೆ? ಸ್ಟೇಟ್ ಫಿಶರಿ ಡಿಪಾರ್ಟ್ಮೆಂಟ್ ಸಿಗುತ್ತೆ, ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಿಗುತ್ತೆ, ನಮ್ಮಂಥ ಸಂಸ್ಥೆಗಳಲ್ಲೆಲ್ಲ ಸಿಗುತ್ತೆ. ಮೀನುಗಾರಿಕೆ ಕಾಲೇಜ್, ಫಿಶರೀಸ್ ಕಾಲೇಜ್ ಇದೆ ಇನ್ ಕರ್ನಾಟಕ. ದೇರ್ ಇಸ್ ಎ ಫಿಶರೀಸ್ ಕಾಲೇಜ್ ಇನ್ ಕರ್ನಾಟಕ. ವೇರ್ ಇಸ್ ಇಟ್ ಲೊಕೇಟೆಡ್? Mangalore. So there are Aquaman centers also. There is a Matsya Safe app is there. This is available in Google Play Store, and this app is developed by our institute, Central Institute of Freshwater. You can get a lot of information. Yes. So thank you. I think I've taken this may be a odd time actually to listen. More than half an hour there may not be a period for listening because we are nearing the lunch time. Of course, since as it is different from your regular classes, maybe you may be feeling bored, but I think whatever I wanted to deliver, I have delivered. And I hope at least a good percentage of whatever I have spoken, taken by you. So if you have any specific questions on whatever I have start thinking. ಹೌದು, ಖಂಡಿತ. ಈಗ ಎಲ್ಲಿ ಒಂದು ಚೈನೀಸ್ ಪ್ರೊವರ್ಬ್ ಏನು ಹೇಳುತ್ತಂದ್ರೆ, ಎಲ್ಲಿ ಮೀನಿದೆ ಅಲ್ಲಿ ಮೀನು ಸಾಕಾಣಿಕೆ ಮಾಡೋದು. ಎಲ್ಲಿ ನೀವು ಮೀನು ಎಲ್ಲಿ ನೀರಿದೆಯೋ ಅಲ್ಲಿ ಮೀನು ಸಾಕಾಣಿಕೆ ಮಾಡಿ. ಯಾಕಂದರೆ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದಾಗ ನಮ್ಮಲ್ಲಿ ಕೃಷಿ ಜಮೀನು ಎಷ್ಟಿತ್ತು? 1947ರಲ್ಲಿ when we got independence, what was the agriculture land and what is the agriculture land available in 2025? Has it increased or decreased? Decreased. So what about the population? The population at that time was around 43 lakhs. I read somewhere. And what is today's population? So there is threefold or more increase in the population. Okay. So but agricultural land has diminished. So there is need to produce food per unit area. You need to produce more. Otherwise we will not starve. So it is the responsibility of state or central government to see that everybody gets food. So ಅಂತಹ ಒಂದು ಹಿನ್ನೆಲೆಯಲ್ಲಿ ಎಲ್ಲೆಲ್ಲಿ ಮೀನಿದೆ ಈ ಚೈನೀಸ್ ಪ್ರಭಾವ ತುಂಬ ಪ್ರಸ್ತುತವಾಗಿದೆ. ನಾವು ಕೃಷಿ ಹೊಂಡಗಳು ಅಂತ ಮಾಡ್ತೀವಿ.
ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನವರ ಟರ್ಪಲ್ ಹಾಕಲಿಕ್ಕೆ ಸಬ್ಸಿಡಿ ಕೊಡ್ತಾರೆ. ಅಂತಹ ಟರ್ಪಲ್ ಹಾಕಿರುವಂಥದ್ದು ಸಿಂಪಲಿನ್ ಶೀಟ್ ಹಾಕಿರುವಂತಹ ಆ ಟರ್ಪಲ್ ಶೀಟ್ಗಳಲ್ಲಿ ಕೂಡ ನೀವು ಬೋರ್ವೆಲ್ಲಿಂದ ನೀರು ಅಲ್ಲಿ ಬಿಟ್ಟು ಅಲ್ಲಿಂದ ಡ್ರಿಪ್ ಮೂಲಕ ಹೊಲಗಳಿಗೆ ಹಾರ್ಟಿಕಲ್ಚರ್ ಕ್ರಾಪ್ಗಳಿಗೆ ಬಿಡುವಂಥ ಸಾಕಷ್ಟು ಕೃಷಿ ಹೊಂಡಗಳು ಇದೆ. ನಮ್ಮ ಪರಿಸರದಲ್ಲಿದೆ, ನಮ್ಮ ರಾಜ್ಯದಲ್ಲಿದೆ, ಹೊರ ರಾಜ್ಯದಲ್ಲಿದೆ. ಇಂತಹ ಕೊಳಗಳಲ್ಲಿ ಕೂಡ ಖಂಡಿತವಾಗಿ ಮೀನು ಪಾಲನೆ ಮಾಡಬಹುದು. ಆದರೆ ಈಗ ಸಾಮಾನ್ಯವಾಗಿ ಮೀನು ಕೃಷಿಯಲ್ಲಿ ನಾವು ಗೊಬ್ಬರಗಳನ್ನು ಬಳಸ್ತೀವಿ. ನಾವು ಹೆಚ್ಚು ಡೀಟೇಲ್ ಆಗಿ ಹೋಗಿಲ್ಲ. ಮೀನು ಕೃಷಿಯಲ್ಲಿ ಆಹಾರ ಮಾತ್ರ ಅಲ್ಲ, ಗೊಬ್ಬರಗಳನ್ನು ಕೂಡ ಬಳಸ್ತೀವಿ. ಯಾಕೆ ಗೊಬ್ಬರ ಬಳಸ್ತೀವಿ? ಫಾರ್ ಫಾಸ್ಟ್ ಗ್ರೋತ್ ಮೀನ್ಸ್ ಫಾರ್ ಪ್ರೊಡಕ್ಷನ್ ಆಫ್ ವಾಟರ್. ವೈ ವಿ ಆರ್ ಅಪ್ಲೈಯಿಂಗ್ ಮೆನ್ಯೂಸ್ ಆರ್ ಫರ್ಟಿಲೈಸರ್ಸ್? Yes, to provide the necessary minerals for the growth of plankton. Okay, so ನಾವು ಪ್ಲಾಂಕ್ಟನ್ ಇಲ್ಲಿ ಬೆಳೆಸಕ್ಕಾಗಲ್ಲ ಸರ್. ಈಗ ನಾವು ಈ ಸಿಂಪಲ್ ಶೀಟಲ್ಲಿ ನಾವು ಏನು ಮಾಡ್ತೀವಿ, ನಾವು ಗೊಬ್ಬರ ಹಾಕಿದ್ರೆ ನೀವು ಆ ನೀರನ್ನು ಹೊಲಕ್ಕೆ ಬಿಡ್ತೀವಿ. ಮತ್ತೆ there will be water will be there for limited period. ನಿಮ್ಮ ಸಿಂಪಲ್ ಕೊಳದಲ್ಲಿ ಇಫ್ ನೀವು ನೀರು ಕೇವಲ ಕೆಲವೇ ದಿನಗಳ ಮಟ್ಟಿಗೆ ಇರುವಂಗಿದೆ. ಯಾಕಂದ್ರೆ ಬೋರ್ವೆಲ್ಲಿಂದ ನೀರು ಹೊಡಿತೀವಿ ಟರ್ಪಲ್ ಪಾಂಡಿಂದ ಮತ್ತೆ ನಿಮ್ಮ ಹೊಲಕ್ಕೆ ಡ್ರಿಪ್ ಅಥವಾ ಏನೋ ಪೈಪ್ ಮೂಲಕ ಹಾಕ್ತಿದ್ರೆ ಇದರಲ್ಲಿ ಸಾಕಷ್ಟು ಸಮಯ ನೀರು ನಿಲ್ಲಲ್ಲ. ನೀವು ಏನು ಗೊಬ್ಬರ ಫರ್ಟಿಲೈಸರ್ ಏನು ಇದಕ್ಕೆ ಹಾಕಿದ್ರು ಅದೆಲ್ಲ ಎಲ್ಲಿ ಹೋಗುತ್ತೆ? ಇಟ್ ವಿಲ್ ಗೋ ಟು ಯುವರ್ ಅಗ್ರಿಕಲ್ಚರ್. ಸೊ ದೇರ್ ಇಸ್ ನೋ ಮೀನಿಂಗ್ ಇನ್ ಪುಟಿಂಗ್ ಫರ್ಟಿಲೈಸರ್ಸ್. ಆಫ್ ಕೋರ್ಸ್ that is also your own crop only, it will go there, but there will not be production of phytoplankton. ನಿಮಗೆ ಫೈಟೋಪ್ಲಾಂಕ್ಟನ್ ಬೆಳೆಯಲ್ಲ, ನೀವು ಆ ಸಮಯನೇ ಕೊಡಲ್ಲ. ಫೈಟೋಪ್ಲಾಂಕ್ಟನ್ ಬೆಳಿಬೇಕಾದ್ರೆ ಕನಿಷ್ಠ ಒಂದು 15 ದಿನ ಇರಬೇಕು ಒಂದು. ಸೊ ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ಇಟ್ ಈಸ್ ಎ ಪ್ಯೂರ್ಲಿ ಫೀಡ್ ಬೇಸ್ಡ್ ಅಗ್ರಿಕಲ್ಚರ್. ಆಹಾರ ಹಾಕಿ ನಾವು ಏನು ಬೆಳಿಬೇಕು? ಖಂಡಿತವಾಗಿ ಮೀನು ಸಾಕಬೇಕು. ಮತ್ತೆ ಬೇರೆ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಸಾಯಿಲ್ ಮತ್ತು ವಾಟರ್ ಕ್ವಾಲಿಟಿ ಟೆಸ್ಟ್ ಬಗ್ಗೆ. ಹೌದು. ಸೊ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಜಾಗ ಇದೆ, ನಾನು ಒಂದು ಪಾಂಡ್ ಮಾಡಿ ನಾನು ಕೃಷಿ ಸ್ಟಾರ್ಟ್ ಮಾಡಬೇಕು ಅಂತ. ಇಟ್ ಇಸ್ ಮ್ಯಾಂಡೇಟರಿ ಟು ಹ್ಯಾವ್ ದಿಸ್? No, it is not mandatory. It is not mandatory to test the water and soil quality. But one thing you should always remember that the water hardness is one of the factors which really significantly affects the growth. ಈಗ ನಿಮ್ಮ ನೀರಿನಲ್ಲಿ ಸವಳಿನಾಂಶ ಜಾಸ್ತಿ ಇದ್ರೆ, ಹಾರ್ಡ್ನೆಸ್ ಜಾಸ್ತಿ ಇದ್ರೆ, ಗಡಸು ನೀರಾಗಿದ್ದರೆ, ಶುದ್ಧ ಕನ್ನಡದಲ್ಲಿ ಹೇಳ್ತಿದ್ರೆ ಗಡಸು ನೀರಾಗಿದ್ದರೆ ಅದರಲ್ಲಿ ಮೀನಿನ ಬೆಳವಣಿಗೆ ಪ್ರಮಾಣ ತುಂಬ ಕಡಿಮೆ. ಅದೇ ನೀವು ಮೆದು ನೀರು ಸಾಫ್ಟ್ ವಾಟರ್ ಆಗಿದ್ರೆ ಮೀನು ಚೆನ್ನಾಗಿ ಬೆಳೆಯುತ್ತೆ. ಯಾಕಂದರೆ ಬೇಸಿಕಲಿ ಆಲ್ ದೀಸ್ ಫಿಶಸ್ ಆರ್ ಫ್ರಮ್ ರಿವರ್ಸ್. ನೀರಿನ ನದಿಗಳಲ್ಲಿ ನೀರು ತುಂಬ ಚೆನ್ನಾಗಿರುತ್ತೆ, ಮೃದುವಾಗಿರುತ್ತೆ, ಸಾಫ್ಟ್ ಇರುತ್ತೆ. ನೀವು ನಿಮ್ಮ ಬೋರ್ವೆಲ್, ಕೆಲವು ಬೋರ್ವೆಲ್ಗಳು ಎಷ್ಟು ಅಡಿ ಇದೆ ಅಂದರೆ 1000ಕ್ಕಿಂತ ಹೆಚ್ಚು ಅಡಿ, 1000 ಅಡಿಗಳಿಗಿಂತ ಹೆಚ್ಚು ಕೆಳಗಿನಿಂದ ನೀರು ತೆಗೆಯುವಂಥ ಬೋರ್ವೆಲ್ಗಳಿರುತ್ತೆ. ಅಂಥ ಬೋರ್ವೆಲ್ಗಳ ನೀರಿನ ಗುಣಮಟ್ಟ ಅಷ್ಟು ಚೆನ್ನಾಗಿರಲ್ಲ, ಹಾರ್ಡ್ನೆಸ್ ಜಾಸ್ತಿ ಇರುತ್ತೆ. ಇಂತಹ ಹಾರ್ಡ್ ವಾಟರ್ನಲ್ಲಿ ಮೀನಿನ ಬೆಳವಣಿಗೆ ಕುಂಠಿತವಾಗುವ ಕಾರಣಕ್ಕಾಗಿ it is better to test the water quality, and if you are confident that your water is soft and the water table is around 250 to around 400 feet, absolutely there is no need for checking the quality, because it is taken for granted that the water is soft. Yes. Sir. It is a cemented form. How's And what depth is the ideal? okay? And one more thing is, what should be the water TDS? Usually if we have a 4,000 TDS or 7,000 ಯಾವ ರೀತಿ Total dissolved solids. Yeah. Okay. ಅದಿದ್ರೆ Okay. and what is the temperature maintenance in that form if we have been created? Okay. So the first ಗೆ ಮೊದಲು ನೀವು ಸಿಮೆಂಟ್ ಅಥವಾ ಮೇಸನ್ರಿ ಪಾಂಡ್ಸ್, ನೀವು ಇಟ್ಟಿಗೆಯಲ್ಲಿ ಮಾಡುವಂಥ ಮೇಸನ್ರಿ ಪಾಂಡ್ಸ್ ಸಾಮಾನ್ಯವಾಗಿ ಮೀನು ಕೃಷಿ ಮಾಡುತ್ತಿದ್ದಲ್ಲಿ ನಿಮಗೆ ಈ ಮೇಸನ್ರಿ ಪಾಂಡ್ಸ್ಗಳು ದೇ ಆರ್ ನಾಟ್ ವೆರಿ ಕಾಸ್ಟ್ ಎಫೆಕ್ಟಿವ್. ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ. ನೀವು ಮೀನು ಕೃಷಿ ಮಾಡ್ತಿದ್ರೆ ಬಹಳ ಉತ್ತಮ ಏನಂದರೆ ನಿಮ್ಮ ಜಮೀನಿನಲ್ಲಿ JCBಯಲ್ಲಿ ಸುಮ್ಮನೆ ಹೊಂಡ ಮಾಡೋದು ಬಹಳ ಉತ್ತಮ. ಯಾಕೆಂದರೆ ಮೀನಿನ ಬೆಳವಣಿಗೆ ಮಣ್ಣಿನ ಕೊಳದಲ್ಲಿ ಬೆಳವಣಿಗೆ ಆದಷ್ಟು ಉತ್ತಮ ಅಂತ ಒಳ್ಳೆ ಬೆಳವಣಿಗೆ ನಿಮ್ಮ ಸಿಮೆಂಟ್ ಪಾಂಡಲ್ಲಿ ಆಗಲ್ಲ, ಸಿಲ್ಪಲೈನ್ ಪಾಂಡಲ್ಲೂ ಆಗಲ್ಲ. ಯಾಕಂದರೆ ಎಲ್ಲಿ ಮಣ್ಣಿದೆಯೋ ಅಲ್ಲಿ ಬ್ಯಾಕ್ಟೀರಿಯಾಗಳು ಬೆಳವಣಿಗೆ ಆಗುತ್ತೆ. ಇದರಿಂದ ನ್ಯೂಟ್ರಿಯೆಂಟ್ ಕನ್ವರ್ಷನ್ ಚೆನ್ನಾಗಿರುತ್ತೆ. ನೀವು ಹಾಕಿದಂಥ ಆಹಾರ, ಮೀನಿನ ಹಿಕ್ಕೆ, ದಿ ಫಿಕಲ್ ಮ್ಯಾಟರ್ ಆಫ್ ದಿ ಫಿಶ್, ಮತ್ತು ನೀವು ಹಾಕಿದಂಥ ಫೀಡಿನ ರೆಮಿನೆಂಟ್ಸ್ ಆಫ್ ದಿ ಫೀಡ್, ವಾಟ್ ಎವರ್ ಈಸ್ ಅನ್ಕನ್ಸ್ಯೂಮ್ಡ್ ಬೈ ದಿಸ್
fish all are going to the bottom of the soil. So anta sandarbhadalli if there are bacteria, in order for bacteria to grow there should be soil. ಹೌದಾ? ಸೊ ನೀವು ಮಣ್ಣಿನಲ್ಲಿ ಬಾಟಮ್ ಅಲ್ಲಿ ಮಣ್ಣಿದ್ರೆ ಮಣ್ಣಿನಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ. ಈ ಬ್ಯಾಕ್ಟೀರಿಯಾಗಳು ವೇಸ್ಟ್ ಅನ್ನೆಲ್ಲ ಕನ್ವರ್ಟ್ ಮಾಡಿ ಪುನಃ they are producing nitrate and nitrate which is used by the phytoplankton for growth and ultimately it will be used. ಅದೇ ನೀವು ಸಿಮೆಂಟ್ ಟ್ಯಾಂಕ್ ಮಾಡಿದ್ರೆ ಏನು ಮಾಡಬೇಕಂದ್ರೆ ಒಂದು ಖರ್ಚು ಜಾಸ್ತಿ ಆಗುತ್ತೆ, ಮೀನು ಕೃಷಿ ಖರ್ಚು ಜಾಸ್ತಿ ಆಗುತ್ತೆ. ಆದರೆ ವೆರೆವರ್ ದೇರ್ ಆರ್ ಸೀಡ್ ರೇರಿಂಗ್ ಟ್ಯಾಂಕ್ ಫಾರ್ಮ್ಸ್ ಅಲ್ಲಿ ಎಲ್ಲ ಸಿಮೆಂಟ್ ಟ್ಯಾಂಕೇ ಮಾಡೋದು. ಯಾಕಂದರೆ ಮೀನಿನ ಮರಿ ಬೆಳವಣಿಗೆ ಮಾಡೋದು ಅಲ್ಲಿ ಎಲ್ಲ ಇಟ್ ಈಸ್ ಗುಡ್ ಟು ಹ್ಯಾವ್ ಬ್ಯಾಟ್ರಿ ಪಾಂಡ್ಸ್ ಆಫ್ ದಿ ಮೇಸನ್ರಿ ಪಾಂಡ್ಸ್. ಆದರೂ ಕೂಡ ಅಲ್ಲಿ ಬಾಟಮ್ ಅಲ್ಲಿ 3 ಇಂದ 4 ಇಂಚು ಮಣ್ಣು ಹಾಕಬೇಕಾಗುತ್ತೆ. ವೆರೆವರ್ ದೇರ್ ಆರ್ cement tanks, wherever there are silpoline tanks, it is better to put at least 3 to 4 inches of soil in the bottom so that there will be efficient utilization of the waste products, and nitrogen and nitrate will be, ammonia will be converted into nitrate and nitrogen, and this will be utilized for the growth of phytoplankton. ಸೊ ಅದು ಒಂದು ಹಾಗಿರುವಾಗ ಡೆಪ್ತ್ ಎಷ್ಟು ಬೇಕಂದ್ರೆ ಸಾಮಾನ್ಯ 1.2 ಮೀಟರ್ ಸಾಕಾಗುತ್ತೆ. ನೀವು ಮೀನಿನ ಮರಿ ಪಾಲನೆ ಮಾಡ್ತಿದ್ರೆ, ಮೀನಿನ ಪಾಲನೆ ಮಾಡ್ತಿದ್ರು ಕೂಡ 3 ಇಂದ 4 ಅಡಿ ಡೆಪ್ತ್ ಸಾಕಾಗುತ್ತೆ. 3 ಇಂದ 4 ಅಡಿ ಡೆಪ್ತ್ ಸಾಕು. ಇನ್ನೊಂದು ಕೇಳಿದ್ರಿ ತಾವು ಇದು TDS. Actually TDS generally we don't TDS we generally see for our drinking water. ಮನೆಯಲ್ಲಿ ನಮ್ಮ ಯೂರೋಕ ಫಾರ್ಮ್ಸ್ದು ಕೆಂಟ್ದು ಫಿಲ್ಟರ್ ಇರುತ್ತೆ, ಇದರಲ್ಲಿ ನಾವು ಜನರಲಿ ಟೆಸ್ಟ್ TDS. ವಾಟ್ ವಿ ಟೆಸ್ಟ್ ಫಾರ್ ಅಕ್ವಾಕಲ್ಚರ್ ಈಸ್ ದಿ hardness and the alkalinity. Okay, so hardness, it is preferable to have hardness of around 150. Hardness of around 100 to 150 is very suitable. There are different classifications of water based. Today I could not show all these things. New water quality ಎಷ್ಟರಿಂದ ಎಷ್ಟು hardness ಇದ್ರೆ ಸೂಕ್ತ. If the hardness is 0 to 50 and if it is 50 to 100, 100 to 150, 150 to 200, how it is, how much productive it is, ಅನ್ನೋದೆಲ್ಲ we generally deal it in our other trainings also. But whatever it may be, the hardness of around 100 to 150 is very suitable for agriculture. In total alkalinity also, total alkalinity and hardness are generally almost they are more related. Total alkalinity is also around 150 to 200, less than 200 alkalinity is good for agriculture. Okay. ಮತ್ತೆ ಇನ್ನೊಂದು ಮೊನ್ನೆ ಪ್ರಶ್ನೆ the temperature. Generally whatever the temperature we have in our area, in our state, it is suitable for aquaculture. See, we generally think of temperature when we think of doing aquaculture in cold region, northern parts of the country. There is an institute called Directorate of Cold Water Fisheries, that is in Bimpa. ಅಲ್ಲಿ ಟೆಂಪರೇಚರ್ ಕಡಿಮೆ ಇರುತ್ತೆ. ಇದು ಇನ್ ಜನರಲ್ ಈವನ್ ಇನ್ ಅವರ್ ಸ್ಟೇಟ್ ಆಲ್ಸೋ ಆರ್ ಇನ್ ಬೆಂಗಳೂರು ಆಲ್ಸೋ ವಾಟ್ ವಿ ಹ್ಯಾವ್ ಸೀನ್ ಇಸ್ ದಿ ಗ್ರೋತ್ ವಿಲ್ ಬಿ ಲೆಸ್ ಡ್ಯೂರಿಂಗ್ ಕೋಲ್ಡ್ ಸೀಸನ್. ನಮ್ಗೆ ಯಾವ ಚಳಿ ಇರುತ್ತಲ್ಲ, ಆಲ್ಮೋಸ್ಟ್ ನವಂಬರ್, ಡಿಸೆಂಬರ್, ಜನವರಿ ಈ ಟೈಮಲ್ಲಿ ಮೀನಿನ ಬೆಳವಣಿಗೆ ಕಡಿಮೆ ಆಗುತ್ತೆ. ಬಿಕಾಸ್ ಆಫ್ ದಿ naturally the water temperature will be less and this will affect the metabolic rate of the fish, and hence the the provision of food also has to be reduced. ಕಡಿಮೆ ಆಹಾರ ಹಾಕಬೇಕಾಗುತ್ತೆ. ಹಾಗಿರುವಾಗ ಮೇಂಟೆನೆನ್ಸ್ ಬಗ್ಗೆ ನಾವು ತಲೆ ಕೆಡಿಸ್ಕೋಬೇಕಾಗಿಲ್ಲ. ವಾಟ್ ಎವರ್ ದಿ ಟೆಂಪರೇಚರ್ ಈಸ್ ಅವೈಲೇಬಲ್ ಇನ್ ಅವರ್ ಲೊಕ್ಯಾಲಿಟಿ, it is it can be, you can take it for granted that it is suitable for 45 degrees higher side. It is higher side, but ವಾಟರ್ ಟೆಂಪರೇಚರ್ 45 ಡಿಗ್ರಿ ನಮ್ಗೆ ಎಲ್ಲಿ ರಾಯಚೂರಲ್ಲಿ ಬರೋಲ್ಲ. ರಾಯಚೂರಲ್ಲಿ ನಿಮಗೆ ಟೆಂಪರೇಚರ್ ಏರ್ ಟೆಂಪರೇಚರ್ ಬರುತ್ತೆ ಅಷ್ಟು, ಬಟ್ ನೀರು ಅಷ್ಟು ಟೆಂಪರೇಚರ್ ಬರಲ್ಲ. ದಟ್ ಮ್ಯಾಟರ್ ರಾಯಚೂರಲ್ಲೂ ಕೂಡ ಮೀನು ಸಾಕಾಣಿಕೆ ಮಾಡ್ತಾರೆ. ದಿ ಟೆಂಪರೇಚರ್ ಆಫ್ ಏರ್ ಮೇ ಬಿ ವಿ ಕ್ಯಾನ್ ಸಿ ಇನ್ ಸಮ್ ಆಫ್ ದಿ ನ್ಯೂಸ್ ಪೇಪರ್ ಮೇ ಬಿ ಮೇ ಟೈಮಲ್ಲಿ ಎಲ್ಲ ಜಾಸ್ತಿ ಸಿ, ಬಟ್ ವಾಟರ್ ಟೆಂಪರೇಚರ್ ವಿಲ್ ಆಲ್ವೇಸ್ ಬಿ ದಿಸ್. ಓಕೆ, ಎಸ್ ಸರ್, ಪ್ಲೀಸ್. Short of time. Yes, I know. We have a discussion. There is a separate session in the afternoon, water quality parameters and its importance in the fisheries. So, Dr. Kantaraj is going to come in the afternoon, second session. So, he is going to emphasize on this TDS, ammonia, nitrate, TDS. These things he will
also for that